ಆಲ್ರೆಡಿ ಏನಪ್ಪಾ ಅಂತಂದ್ರೆ ನಮ್ಮ ಕೋಚಿಂಗ್ ಸೆಂಟರ್ ಮೂಲಕ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾಗ್ತಿದೆಯಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿಕೊಟ್ಟು ಕಂಪ್ಲೀಟ್ ನಿಮ್ಗೆ ಸಿಲೆಬಸ್ ನ ನಿಮ್ಗೆ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳ ಮೂಲಕ ನಿಮಗೆ ಕೊಡ್ತಾ ಇದೀವಿ. ನೀವು ಇಷ್ಟೇ ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಒಂದು 30-40 KREES ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಹೋಗ್ಬಿಟ್ಟು ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಒಂದು ವಿಡಿಯೋ ಏನಾಗಿದೆಯಪ್ಪ ಅಂತಂದ್ರೆ ವಾಯ್ಸ್ ಕ್ಲಿಯರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿಂದ ನಮ್ಗೆ ಏನಾಗ್ತಿದೆಯಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನೀವು ವಾಯ್ಸ್ ಕೊಟ್ಬಿಟ್ಟು ನಮ್ಗೆ ಇನ್ಫಾರ್ಮೇಶನ್ ಕೂಡ ನಾವು ಬಿಡಿಸ್ಕೊಡ್ತಾ ಇದೀವಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಇನ್ನು ಮುಂದೆ ಬರೋದು ಎಲ್ಲಾ ವಿಡಿಯೋಸ್ ಕರೆಕ್ಟ್ ಆಗಿ ನೋಡಿ. ನಿಮ್ಗೆ ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಮತ್ತೆ ಇತರೆ ಯಾವುದೇ ಕೋಚಿಂಗ್ ಆಗಿರ್ಬೋದು, ಸೊ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇದ್ರ ಮೂಲಕ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಕನ್ನಡ ವಿಚಾರ ಇದೆ, ಸೊ ವಿಷಯವನ್ನ ನಾನು ನಿಮ್ಗೆ ಬಿಡಿಸ್ಕೊಡ್ತಾ ಹೋಗ್ತೀನಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಡಿಸ್ಕೊಡಕ್ ಹೋಗ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕೋಚಿಂಗ್ ಮುಂಚಿತ ಮಕ್ಕಳಿಗೆ ಕೂಡ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಇದ್ರಲ್ಲಿ ಏನಾಗುತ್ತಂದ್ರೆ ಕೆಲವೊಂದು ವಿಡಿಯೋಸ್ ಕೆಲವೊಂದು ಕ್ವಶನ್ಸ್ ನಿಮಗ್ ಬಿಡ್ತೀನಿ ನಾನು, ಮಿಕ್ಕಿದ ಕ್ವಶನ್ಸ್ ನಾನೇ ಆನ್ಸರ್ ಮಾಡ್ತೀನಿ. ಓಕೆ, ನೀವು ಆನ್ಸರ್ ಮಾಡಿ ನನ್ನ ಜೊತೆಗೆ. ಓಕೆನಾ? ನೋಡ್ಬೋದು. ಫಸ್ಟ್ ಕ್ವಶನ್, ಕೊಟ್ಟಿರುವ ಖಾಲಿ ಚೌಕಗಳನ್ನು ಸರಿಯಾದ ಅಕ್ಷರಗಳನ್ನು ಭರ್ತಿ ಮಾಡಿರಿ. ಇಲ್ಲೊಂದು ಸೆಂಟೆನ್ಸ್ ಇದೆ. ಸೊ ಸೆಂಟೆನ್ಸ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದೊಂದು ಅಕ್ಷರವನ್ನ ಕೊಟ್ಟು ಇನ್ನೊಂದೊಂದು ಅಕ್ಷರವನ್ನ ಖಾಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ತುಂಬಬೇಕಾದಂತ ಆಪ್ಷನ್ ಯಾವುದು ಅಂತ ನೀವು ಕಂಡುಹಿಡಬೇಕು. ಕರೆಕ್ಟ್ ಆಗಿ ಆಪ್ಷನ್ ತುಂಬಿದ್ರೆ ಏನಾಗುತ್ತದೆ, ಅದೊಂದು ಸೆಂಟೆನ್ಸ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಕರೆಕ್ಟ್ ಆಗಿ ತುಂಬಬೇಕಂತ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಇದನ್ನ ಫಸ್ಟ್ ವಿಡಿಯೋದಲ್ಲಿ ಬಿಡಿಸಿರಲಿಲ್ಲ, ಈ ವಿಡಿಯೋದಲ್ಲಿ ಬಿಡಿಸ್ತೀನಿ. ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ. ಸೊ ಆಪ್ಷನ್ ಎ. ಹಾಗಾದ್ರೆ ಏನೇನಿದೆ ನೋಡ್ಕೊಳ್ಳ. ಸೊ ಆಪ್ಷನ್ ಎ ನ ನೀವು ಫಿಲ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಸೊ ನಿಮ್ಗೆ ಸರಿಯಾಗಿ ಒಂದು ಸೆಂಟೆನ್ಸ್ ಶೋ ಆಗುತ್ತೆ. ಓಕೆನಾ? ಫಸ್ಟ್ ಯಾವ್ದು ಬರಬೇಕು? ಗೆ. ಹೌದಾ? ಆಮೇಲೆ ಲಿ ಇದೆ. ಹೌದಾ? ನೆಕ್ಸ್ಟ್ ಮತ್ತೆ ಗ, ಗೇಲಿಗಳಿಗೆ. ಓಕೆನಾ? ನೆಕ್ಸ್ಟ್ ತ, ಲೆ, ತಲೆ ಕೇಡಿ, ತಲೆ ಕೆಡಿಸಿ ಕೊಳ್ಳ, ಕೊಳ್ಳಬಾರದು. ಓಕೆನಾ? ಬಾರದು ಕರೆಕ್ಟ್ ಆಗಿದೆ ನೋಡಿ. ಓಕೆನಾ? ಗೇಲಿಗಳಿಗೆ ತಲೆ ಕೆಡಿಸಿ ಕೊಳ್ಳಬಾರದು ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಗೇಲಿಗಳಿಗೆ ತಲೆ ಕೆಡಿಸಿ ಕೊಳ್ಳಬಾರದು ಅಂದ್ರೆ ಏನಪ್ಪಾ ಅಂತಂದ್ರೆ ಕೆಲಸಕ್ಕೆ ಬಾರದಂತ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ 100 ಏನೇನೋ ಮಾತಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಓಕೆನಾ? ಎಸ್, ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಅಂತ ಜನಗಳಿಗೆ ಕಾಲೆರಡು ಯಾವತ್ತಿದ್ರೆ ಕಾಲ್ ಕೆಳಗಡೆ ಇರ್ತಾರೆ ಹೊರತು ಮೇಲ್ಗಡೆ ಹೋಗಂಗಿಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರು ಹೇಳಿದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓಕೆನಾ? ಗೇಲಿಗಳಿಗೆ ಅವ್ರು ಗೇಲಿ ಮಾಡಕ್ಕಿರೋದು ಗೇಲಿ ಮಾಡ್ತಾರೆ ಅಷ್ಟೇ, ಗೇಲಿ ಮಾಡೋದು ಗೇಲಿ ಆಗಿರ್ತಾರೆ. ಹಂಗಾಗಿ ಗೇಲಿಗಳಿಗೆ ತಲೆ ಕೆಡಿಸಿ ಕೊಳ್ಳಬಾರದು. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ. ಓಕೆನಾ? ಎಸ್, ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಪಿ ಅಂತ ಆಪ್ಷನ್ ಇತ್ತು, ಅದು ರಾಂಗ್ ಆಗಿದೆ, ಅದನ್ನ ತಿಳ್ಕೊಳ್ಳಿ. ಓಕೆನಾ? ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳಿ. ರಾಮನ ಮನೆಯಲ್ಲಿ ಜಾತ್ರೆಯ ಸಂಭ್ರಮ, ಗೆರೆ ಹಿಡಿದ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಎಸ್, ಸಿಂಪಲ್ ಆಗಿ ನೋಡ್ಕೊಳ್ಳಿ. ನೋಡಿ, ಪ್ರಥಮ ದ್ವಿತೀಯ ಅನ್ನೋ ತೃತೀಯ ಇಂದ. ಓಕೆನಾ? ನೋಡಿ, ಚತುರ್ಥಿ ಖೇ, ಕೆ. ಓಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಸಿಂಪಲ್. ಓಕೆನಾ? ಸೊ ಹಾಗಾದ್ರೆ ಇನ್ನೇನ್ ಬಿಡುತ್ತೆ, ಅಲ್ಲಿ ಅಂತ ಇದೆ. ಅಲ್ಲಿ ಅನ್ನೋದು ಎಲ್ಲಿದೆ? ಪ್ರಥಮವು, ದ್ವಿತೀಯ ಅನ್ನೋ ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದೆಸೆಯಿಂದ ಷಷ್ಠಿ, ಸಪ್ತಮಿ ಅಲ್ಲಿ. ಸಪ್ತಮಿ ಇದೆಯಾ? ಅಲ್ಲಿ. ನೋಡಿ, ಅಲ್ಲಿ ಅವ್ರೇನ್ ಕೇಳಿದ್ರೆ ಅಂದ್ರೆ ಪ್ರತ್ಯಯ ಕೇಳಿದ್ರೆ ವಿಭಕ್ತಿ ಪ್ರತ್ಯಯ ಅಲ್ಲಿ. ಸಿಂಪಲ್. ಓಕೆನಾ? ಅಲ್ಲಿ ಸರಿ. ನೆಕ್ಸ್ಟ್, ಉಂಚಿ ಮರ. ಈ ಪದ ಗ್ರಾಂಥಿಕ ರೂಪ ಅಂತ ಕೇಳಿದರೆ ಗ್ರಾಂಥಿಕ ರೂಪ ಯಾವ್ದಪ್ಪ ಅಂತಂದ್ರೆ ಇದಕ್ಕ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ ಬಂದು ಹುಣಸೆಯ ಮರ, ಆಪ್ಷನ್ ಬಿ. ಓಕೆನಾ? ಸೊ ನಾವು ಅಲ್ಲಿ ಭಾಷೆಯಲ್ಲಿ ಕರಿತೀವಿ, ಹುಂಚೆಕಾಯಿ ಕಿಲ್ಲಾಕ್ ಹೋಗೋಣ ಬಾರೋ, ಲೇ ಪೀಂಚ್ಕಾಯಿ ಕಿಲ್ಲಾಕ್ ಹೋಗೋಣ ಬಾರೋ, ಲೇ ಮಾವಿನಕಾಯಿ ಕಿಲ್ಲಾಕ್ ಹೋಗೋಣ, ಮಾವಿನಕಾಯಿ ಕಿಲ್ಲಾಕ್ ಹೋಗೋಣ.
ಸರಿಯಾದ ಡೆಫಿನೇಷನ್ ಇರಬೇಕು. ಹುಣಿಸಿನಕಾಯಿ, ಮಾವಿನಕಾಯಿ, ಓಕೆನಾ, ಹುರುಳಿಕಾಯಿ ಅಂತ ಬೇಕಾ. ಲೇ ಪೀಂಚಕಾಯಿ ಕಿಲಾಕ್ ಹೋಗೋಣ ಬಾರೋ, ಲೇ ಮಾವಿನಕಾಯಿ ಕಿಲಾಕ್ ಹೋಗೋಣ ಬೇಡ, ಲೇ ಹುರುಳಿಕಾಯಿ ಅಂತ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಆಡು ಭಾಷೆಯಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ದೇ ಆದಂತ ಭಾಷೆ ಮಾಡ್ತೀವಿ. ಸೊ ಹಂಗಾಗಿ ಇದಕ್ಕೆ ಹುಣಸಿ ಮರಕ್ಕೆ ಸರಿಯಾದಂತ ಉತ್ತರ ಹುಣಸೆಯ ಮರ. ಸೊ ಸರಿಯಾದಂತ ಉತ್ತರ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೋರ್ತ್ ಕ್ವಶನ್ ನೋಡ್ಕೊಳ್ಳಿ. 4ನೇ ಕ್ವಶನ್, ಆ ಪಟ್ಟಿ ಮತ್ತು ಬಾ ಪಟ್ಟಿಯನ್ನು ಹೊಂದಿಸಿ ಬರೀಬೇಕು. ಇಲ್ಲೇನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಲೇಖನ ಚಿಹ್ನೆಗಳು ಕೊಟ್ಟಿದ್ದಾರಪ್ಪ. ಓಕೆನಾ, ಲೇಖನ ಚಿಹ್ನೆಗಳು ಕೊಟ್ಟಿದ್ದಾರೆ. ಸೊ ಈ ಲೇಖನ ಚಿಹ್ನೆಗಳಿಗೆ ನೋಡಿ, ಸಮಾನಾರ್ಥಕ ಚಿಹ್ನೆ ಯಾವ್ದು ಇಲ್ಲಿ ಕಂಡಿಬೇಕು, ಉದಾಹರಣೆ ಚಿಹ್ನೆ ಯಾವುದು, ಅರ್ಧ ವಿರಾಮ ಚಿಹ್ನೆ ಯಾವುದು, ಅಲ್ಪ ವಿರಾಮ ಚಿಹ್ನೆ ಯಾವುದು ಅಂತ ನೀವು ಕಂಡುಹಿಡಿಯಬೇಕು. ನೋಡ್ಕೊಳ್ಳಿ. ಸಮಾನಾರ್ಥಕ ಚಿಹ್ನೆ ಅಂತಂದ್ರೆ ಎರಡು ಸಮನಾಗಿರಬೇಕು, ಈಕ್ವಲ್ ಆಗಿರುವಂತ ವರ್ಡ್ಸ್ ನಾವು ಸಮಾನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದಂತ ಉತ್ತರವನ್ನು ಹಾಕಿಕೊಡ್ತೀನಿ ನೋಡ್ಕೊಳ್ಳಿ. ಸರಿಯಾದಂತ ಉತ್ತರ ಬಂದಿದ್ದಕ್ಕೆ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ. ಆಪ್ಷನ್ ಬಿ. ಹಾಗಾದ್ರೆ ಒಂದನೇದಕ್ಕೆ ಯಾವ್ದಪ್ಪ ಅಂದ್ರೆ ಇ. ಓಕೆನಾ, ಇದು ಒಂದನೇದು. ಓಕೆನಾ, ಎರಡನೇದಕ್ಕೆ ಯಾವ್ದಪ್ಪ ಅಂತಂದ್ರೆ ಆ. ಓಕೆನಾ, ಎರಡನೇದಕ್ಕೆ ಆ. ಓಕೆನಾ, ಮೂರನೇದಕ್ಕೆ ಯಾವ್ದಪ್ಪ ಅಂತಂದ್ರೆ ಆ, ಇದು ಮೂರನೇದು. ಓಕೆನಾ, ನಾಲ್ಕನೇದು ಅಲ್ಪ ವಿರಾಮ ಯಾವ್ದಪ್ಪ ಅಂತಂದ್ರೆ ಇದೆ. ಓಕೆನಾ, ಓಕೆನಾ, ಏನಾಗಿದೆಪ್ಪ ಅಂತಂದ್ರೆ ನೋಡಿ, ಒಂದನೇದಕ್ಕೆ ಇ ಇದೆ, ಎರಡನೇದಕ್ಕೆ ಆ ಇದೆ, ಮೂರನೇದಕ್ಕೆ ಆ ಇದೆ, ನಾಲ್ಕನೇದಕ್ಕೆ ಇ ಇದೆ. ಓಕೆನಾ, ಸೊ ಇದು ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಫೋರ್ತ್ ಕ್ವಶನ್. 5ನೇ ಕ್ವಶನ್ ನಿಮ್ಗೆಪ್ಪ ಅಂತಂದ್ರೆ ಲತಾ ಲಕ್ಷ್ಮಣನಿಗೆ ಅಂಗಿಸಿ ಓಡಿ ಹೋದರು. ಗೆರೆ ಎಳೆದ ಪದ ಸಮಾನಾರ್ಥಕ ಪದ ಅಂತ ಹೇಳಿ ಇಲ್ಲಿ ಗೆರೆ ಯಾವ್ದಪ್ಪ ಅಂತಂದ್ರೆ ಅಂಗಿಸಿ ಅಂತ ಇದೆ. ಸೊ ಅಂಗಿಸಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂತು ಎಸ್. ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್, ಅಂಗಿಸಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಮೂದಲಿಸುವಂತ. ಓಕೆನಾ, ಅಂಗಿಸೋದು. ಲತಾ ಲಕ್ಷ್ಮಣನಿಗೆ ಅಂಗಿಸೋದಂತಂದ್ರೆ ನೀನ್ ನೋಡಲಿ ಎಷ್ಟು ಕರ್ಕ ಇದ್ಯಾ, ನಾನ್ ನೋಡಿ ಎಷ್ಟು ಬೆಳ್ಳಗ ಇದೀನ, ನೀನ್ ನೋಡಿ ಎಷ್ಟು ಡುಮ್ಕ ಇದ್ಯಾ, ನಾನ್ ನೋಡಿ ಎಷ್ಟು ತನಕ ಇದೀನಿ ಅಂತ ಹೇಳ್ತಾರಲ್ಲ. ಸೊ ಇದನ್ನ ನಾವೇನ್ ಕರಿತೀವಿ, ಹಂಗಿಸೋದು ಅಂತ ಕರಿತೀವಿ. ನೋಡಿ, ಯಾರಿಗೂ ಕೂಡ ಯಾರನ್ನ ಹಂಗಿಸ್ಬೇಡಿ. ಯಾಕಂದ್ರೆ ಒಬ್ರು ಅಡ್ಡು ಮಾಡಿರ್ತಾರ, ಒಬ್ರು ಸೊಣಕ್ಲ ಇರ್ತಾರ, ಒಬ್ರು ನಂತರ ಹ್ಯಾಂಡ್ಸಮ್ ಆಗಿರ್ತಾರ, ಒಬ್ಬರು ಅಂತ ಹೇಳ್ತಾರ. ಸೊ ಅದೇನಾಗುತ್ತಪ್ಪ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಯಾರನ್ನ ಈಗ ಹಿಡಿಯಬೇಡಿ. ಓಕೆನಾ, ಇದು ನಾನು ನಿಮ್ಗೆ ಹೇಳುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮೂದಲಿಸು ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್, ತುದಿಗಾಲ ಮೇಲೆ ನಿಲ್ಲು. ಈ ವಾಕ್ಯದ ನುಡಿಗಟ್ಟಿನ ಅರ್ಥ ಅಂತ ಕರಿತೀವಿ ನಾವು. ತುದಿಗಾಲ ಮೇಲೆ, ತುದಿಗಾಲ ಮೇಲೆ ಅಂತ ನಿಮ್ಗೆ ತುದಿಗಾಲ ಮೇಲೆ ನಿಲ್ಲೋದಲ್ಲ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಅವಸರ ಪಡು ಅಂತ. ಅವಸರ ಪಡ್ಕೊಳ್ಳೋದು, ಅವಸರಗ ತಿನ್ಬಿಡೋದು, ಅವಸರಗ ಓಡೋದು, ಅವಸರಗ ಕುತ್ಕೊಳ್ಳೋದು, ಅವಸರಗ. ಓಕೆನಾ, ಸೊ ಇದಕ್ಕೆ ಓಡಿ ಹೋಗೋದ. ಓಕೆನಾ, ಕಾಲ ಮೇಲೆ ನಿಲ್ಲೋಲ್ಲ, ನಿಧಾನವಾಗಿ ನಿಲ್ಲೋಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಅವಸರ ಪಡು ಅಂತ ಹೇಳ್ಬಿಟ್ಟು ಅವಸರ ಪಡು. ಹಾಗಾದ್ರೆ ನೆಕ್ಸ್ಟ್ 7th ಕ್ವಶನ್, ಧಾತುವಿಗೆ ಸಂಬಂಧಿಸಿದಂತೆ ನಾವು ತಿನ್ನುತ್ತೇವೆ. ಓಕೆನಾ ಎಂಬುದು. ಸೊ ನಾವು ತಿನ್ನುತ್ತೇವೆ ಎನ್ನುವುದು ಏನಪ್ಪಾ ಅಂತಂದ್ರೆ ಉತ್ತಮ ಪುರುಷಾರ್ಥಕ. ಓಕೆನಾ, ನಾವು ನಾನು ಉತ್ತಮ. ಓಕೆನಾ, ನಾನು ಉತ್ತಮ ಪುರುಷಾರ್ಥಕ, ಪ್ರಥಮ ಪುರುಷಾರ್ಥಕ, ಮಧ್ಯಮ ಪುರುಷಾರ್ಥಕ, 3 ಪುರುಷಾರ್ಥಕ ಬರುತ್ತೆ. ಸೊ ನಾನು ಅನ್ನೋದು ಉತ್ತಮ ಪುರುಷಾರ್ಥಕ. ಓಕೆ, ನೆಕ್ಸ್ಟ್, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಕ್ಕೆ ಬಂದಿದ್ವಪ್ಪ ಅಂತಂದ್ರೆ ಅವು ಸಭೆಗೆ ಬಂದಿದ್ದವು, ಸಭೆ ಸೇರಕ್ ಬಂದಿದ್ವು, ಮೀಟಿಂಗ್ ಮಾಡಕ್ ಬಂದಿದ್ವು. ಏನು ಅಂತ ಹೇಳ್ಬಿಟ್ಟು ಕೇಳ್ಕೊಡಿ. ಓಕೆನಾ, ಎಸ್, ಪ್ರಾಣಿಗಳು ಈ ದಿನದ ಸಿದ್ಧವಾಗಿ ಬಂದಿದ್ವು. ಏನಕ್ಕಪ್ಪ ಅಂತಂದ್ರೆ ಮೀಟಿಂಗ್ ಮಾಡಕ್ ಬಂದಿದ್ವು. ಸೊ ಇದಕ್ಕೆ ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ತುಂಬಾ ಜಾಣರಿದ್ದಾರೆ. ಈ ಗೆರೆ ಎಳೆದ ಪದ ವಿರುದ್ಧಾರ್ಥಕ ಪದ ಅಂತ ಕರಿತೀವಿ. ಇಲ್ಲಿ ಯಾವ 8ನೇ ಕ್ವಶನ್ ನೋಡ್ಕೊಳ್ಳಿ. 8ನೇ ಕ್ವಶನ್, ಇಲ್ಲಿ ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಅಂತಿದೆಯಲ್ಲ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಏನಕ್ಕೆ ಬಂದಿದ್ದವಪ್ಪ ಅಂತಂದ್ರೆ ಅವು ಸಭೆಗೆ ಸಿದ್ಧವಾಗಿ ಬಂದಿದ್ದವು ಅಂತ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಅವು ಏನಕ್ಕೆ ಬಂದಿದ್ದವಪ್ಪ ಅಂತಂದ್ರೆ ಸಭೆ ಸೇರೋದಕ್ಕೆ ಸಿದ್ಧವಾಗಿ ಬಂದಿದ್ವು. ಓಕೆನಾ. ನೆಕ್ಸ್ಟ್ ಕ್ವಶನ್, ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ತುಂಬಾ ಜಾಣರಿದ್ದಾರೆ. ಹೌದು, ಕರೆಕ್ಟ್. ಓಕೆನಾ. ಗೆರೆಯದ ಪದದ ವಿರುದ್ಧಾರ್ಥಕ ಪದ ಅಂತ ಕರಿತೀವಿ. ಇಲ್ಲಿ ಆಧುನಿಕ ಅಂತಿದೆಯಲ್ಲ, ಸೊ ಅದಕ್ಕೆ ವಿರುದ್ಧಾರ್ಥಕ ಪದ ಯಾವ್ದಪ್ಪ ಅಂತಂದ್ರೆ, ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ
ಪ್ರಾಚೀನ, ಆಧುನಿಕ ಪ್ರಾಚೀನ ವಿರುದ್ಧ ಪದ ಅಂತ ನಾವು. ನೆಕ್ಸ್ಟ್ 10ನೇ ಕ್ವಶನ್, ದುಡ್ಡೇ ದೊಡ್ಡಪ್ಪ ಅಂತ ಇದೆ, ಡ್ಯಾಶ್ ಈ ಗಾದೆಯನ್ನ ಪೂರ್ಣಗೊಳಿಸಿ ಅಂತ ಇದೆ. ಸೊ ಇದಕ್ಕೆ ಉತ್ತರವನ್ನ ನೀವೇ ಬರೀಬೇಕು. ಓಕೆನಾ, ಇದಕ್ಕೆ ಉತ್ತರವನ್ನ ನೀವೇ ಕಂಡುಹಿಡಿಯಬೇಕು. ಓಕೆನಾ, ನಾನು ಖಾಲಿ ಬಿಟ್ಟಿರ್ತೀನಿ. ಸೊ ಇದಕ್ಕೆ ನೀವೇ ಕಂಡುಹಿಡಿಯಬೇಕು. ದುಡ್ಡೇ ದೊಡ್ಡಪ್ಪ ಆದ್ರೆ ಅದು ಡ್ಯಾಶ್ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ, ಇದನ್ನ ನೀವು ಕಂಡುಹಿಡಿಯಬೇಕು. ಸಹನೆ ಅದರಪ್ಪನ, ಪುಸ್ತಕ ಅದರಪ್ಪನ, ಭೂಮಿ ಅದರಪ್ಪನ, ವಿದ್ಯೆ ಅದರಪ್ಪನ. ಓಕೆನಾ, ಸರಿ ಅಂತ ನೀವು ಕಂಡುಹಿಡಿ. ನೆಕ್ಸ್ಟ್ ಕ್ವಶನ್, ಸಾವು, ಶುಚಿತ್ವ, ಮರಣ ಈ ಪದಗಳಿಗೆ ಸಂಬಂಧಿಸಿದ ನಾನಾರ್ಥಕ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ನಾನಾರ್ಥಕ ಪದ ಅಂತ ಕೊಟ್ಟಾಗ ಸೊ ಇದಕ್ಕೆ ನಾವು ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ನಡೆ. ಓಕೆನಾ, ನಡೆ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧಿಸಿದ ಸಮಾನಾರ್ಥಕ ಪದ ಅಂತ ಕರಿತೀವಿ ನಾವು, ನಡೆ. ನೆಕ್ಸ್ಟ್, ರಮೇಶ ಮದುವೆಯಲ್ಲಿ ತುಂಬಾ ಜನರಿದ್ದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಜೋಡಿ ನುಡಿ ಅಂತ ಕೇಳಿದ್ದಾರೆ, ಜೋಡಿ ನುಡಿ ಅಂತ ಕೇಳಿದಾರ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದ ನೋಡ್ಕೊಳ್ಳಿ. ಸೊ ಇಲ್ಲಿ ನಡುವೆ ಅಂತಿದೆ, ಮುಂಜಿ ಅಂತಿದೆ, ಮಾರಿ ಅಂತಿದೆ, ಮಡದಿ ಅಂತಿದೆ. ಸೊ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಮುಂಜಿ ಅನ್ನೋದು ಸರಿಯಾದಂತ ಉತ್ತರ. ಓಕೆನಾ, ಮುಂಜಿ ಸರಿಯಾದಂತ ಉತ್ತರ. ನೆಕ್ಸ್ಟ್, ಸುರೇಶ ಶಾಲೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಎತ್ತಿದ ಕೈ. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ನುಡಿಗಟ್ಟಿನ ಅರ್ಥ ಬರೆಯಿದೆ ಅಂತ ಕಟ್ಟಿದ್ದಾರೆ. ಸುರೇಶ ಶಾಲೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಎತ್ತಿದ ಕೈ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಎಸ್, ತುಂಬಾ ಸುರೇಶ ಶಾಲೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಎತ್ತಿದ ಕೈ. ಈ ವಾಕ್ಯದಿಂದ ಅಡ್ಡಗೆರೆ ಪಡೆದ ನುಡಿಗಟ್ಟಿನ ಅರ್ಥ ಎಲ್ಲಾ ವಿಷಯಗಳಲ್ಲಿ ಎತ್ತಿದ ಕೈ ಅಂದಾಗ ಉತ್ತರ ಏನಪ್ಪಾ ಅಂತಂದ್ರೆ ತುಂಬಾ ಜಾಣ ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ನೀನು ನಿನಗೆ ಭಾರತದ ರಾಜಧಾನಿ ಅದು ಸರ್ ನಮ್ಗೆ ಬರುತ್ತೆ, ನಿಮ್ಮೂರ ಹೆಸರೇನು ಸರ್ ನಂಗೆ ಬರುತ್ತೆ, ಯಾವ ಊರು ನಂಗೆ ಬರುತ್ತೆ, ಎಲ್ಲಾ ವಿಷಯದಲ್ಲಿ ಹಿಂಗ್ ಕೈ ಎತ್ತಾಗ್ತದಲ್ಲ, ಸೊ ಅವನು ನಾವು ಜಾಣ ಅಂತ ಕರಿತೀವಿ. ಸೊ 13ನೇ ಕ್ವಶನ್ಗೆ ಸಿ ಅಂತ ಆನ್ಸರ್. ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಆ ಪಟ್ಟಿ ಬಾ ಪಟ್ಟಿಯಲ್ಲಿ ಬರೆಯಿರಿ. ಮಾತೃಶ್ರೀ ಅಂತ ಯಾರನ್ನ ಕರಿತೀವಿ, ಮತ್ತೆ ಇದನ್ನ ಯಾರು ಕರಿತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಆಪ್ಷನ್ ಗೊತ್ತಾಗ್ಬೇಕು, ಹೌದಲ್ವಾ? ಓಕೆನಾ, ಮಾತೃಶ್ರೀ ಅಂತ ಹೇಳ್ಬಿಟ್ಟು ಯಾರನ್ನ ಕರಿತೀವಪ್ಪ ಅಂದ್ರೆ ತಾಯಿ ಕರಿತೀವಿ, ಇದು ಒಂದೇದು. ಓಕೆನಾ, ನೆಕ್ಸ್ಟ್ ತೀರ್ಥ ಸ್ವರೂಪ ಅಂತ ಹೇಳ್ಬಿಟ್ಟು ತೀರ್ಥರೂಪ ಅಂತ ಯಾರು ಕರಿತೀವಪ್ಪ ಅಂತಂದ್ರೆ ತಂದೆ ಕರಿತೀವಿ, ಇದು 4ನೇದು. ಓಕೆನಾ, ಚಿರಂಜೀವಿ ಅಂತ ಯಾರು ಕರಿತೀವಪ್ಪ ಅಂತಂದ್ರೆ ಚಿರಂಜೀವಿ ಅಂತ ಹೇಳ್ಬಿಟ್ಟು ಯಾರು ಕರಿತೀವಿ, ಚಿರಂಜೀವಿ ಅಂತ ಹೇಳ್ಬಿಟ್ಟು ಯಾರು ಕರಿತೀವಪ್ಪ ಅಂದ್ರೆ ಕಿರಿಯರಿಗೆ ಕರಿತೀವಿ ನಾವು. ಓಕೆನಾ, ನೆಕ್ಸ್ಟ್ ಆತ್ಮೀಯ ಅಂತ ಯಾರು ಕರಿತೀವಿ, ಗೆಳೆಯನಿಗೆ, ಗೆಳೆಯ ಅಥವಾ ಗೆಳತಿಗೆ ಕರಿತೀವಿ ನಾವು, ಹೌದಲ್ವಾ? ಆತ್ಮೀಯ ಅಂತ ಹೇಳ್ಬಿಟ್ಟು ಗೆಳೆಯ ಅಥವಾ ಗೆಳತಿ ಕರಿತೀವಿ ನಾವು. ಓಕೆನಾ, ಮಾವ ಇಲ್ಲಿ ಏನಿಲ್ಲ. ಓಕೆನಾ, ಇದು ಕರೆಕ್ಟ್ ಆಗಿದೆ. ಆನ್ಸರ್ ನ ನೀವು ಹೇಳ್ತೀವಿ. 15ನೇ ಕ್ವಶನ್, ಎಲ್ಲವನ್ನು ತ್ಯಾಗ ಮಾಡಿದವ ಈ ಹೇಳಿಕೆಗೆ ಸರಿಯಾದ ಅರ್ಥ ಸೂಚಿಸಿದ ಪದ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಎಲ್ಲವನ್ನ ತ್ಯಾಗ ಮಾಡಿ ಏನಾಗ್ತೀವಪ್ಪ ಅಂದ್ರೆ ಕೊನೆಗೆ ನಾವೇನಾಗ್ತೀವಪ್ಪ ಅಂತಂದ್ರೆ ಸನ್ಯಾಸಿ ಆಗ್ತೀವಿ. ಓಕೆನಾ, ಎಲ್ಲನ ತ್ಯಾಗ ಮಾಡ್ಬಿಟ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ಸನ್ಯಾಸಿ, ಚಿಕ್ಕಣಲ್ಲ, ಮಹಾಧ್ಯಾನ ಎಲ್ಲ ದೇವರಲ್ಲ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸನ್ಯಾಸಿ. ಓಕೆನಾ, ನೆನಪು. 16ನೇ ಕ್ವಶನ್, ಪ್ರಕೃತಿ ಭಾವಕ್ಕೆ ಸಂಬಂಧಿಸಿದ ಪದ ಯಾವುದು ಅಂತ ಕೇಳಿದ್ರೆ, ಪ್ರಕೃತಿ ಭಾವಕ್ಕೆ ಸಂಬಂಧಿಸಿದ ಪದ ಯಾವ್ದಪ್ಪ ಅಂತಂದ್ರೆ ಓಹೋ, ಆಟ ಗೆದ್ದೆವು, ಹೌದಲ್ವಾ? ಪ್ರಕೃತಿಯಲ್ಲಿ ನಾವು ಆಟ ಆಡ್ತೀವಲ್ವಾ, ಆಟ ಆಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೊರಗಡೆ ಆಡ್ತೀವಿ. ಸೊ ಹಂಗಾಗಿ ಅಂಗಡಿ ಎಲ್ಲ, ಇಲ್ಲಿರೋ ಎಲ್ಲ, ಮನೆ ಎಲ್ಲ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಓಹೋ, ಆಟ ಗೆದ್ದೆವು ಅನ್ನೋದು ಅದು ಪ್ರಕೃತಿಯ ಭಾವಕ್ಕೆ ಸಂಬಂಧಿಸಿದ ಪದ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ 17ನೇ ಕ್ವಶನ್ ನೋಡ್ಕೊಳ್ಳಿ. ಲತಾ ಹಾಡನ್ನ ಹಾಡುತ್ತಾರೆ, ಗೆರೆ ಎಳೆದ ಕ್ರಿಯಾಪದದ ಮೂಲ ರೂಪ ಅಂತ ಕರಿತೀವಿ. ಓಕೆನಾ, ಸೊ ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಹೇಳ್ಬಿಟ್ಟು ಸೊ ನೀವು ಕರಿಬೇಕು. ಒಂದು ಕ್ರಿಯಾಪದ ಆಗ್ಬೇಕಂತಂದ್ರೆ ಸೊ ಅದಕ್ಕೆ ಧಾತು ಇರ್ಬೇಕು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಲತಾ ಹಾಡನ್ನ ಹಾಡುತ್ತಾರೆ, ಗೆರೆ ಎಳೆದ ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಹಾಡುತ್ತಾಳೆ, ಹಾಡುತ್ತಾಳೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ 18ನೇ ಕ್ವಶನ್, ರಾಮನು ಊಟ ಮಾಡಿದನು, ಇದು ಯಾವ ಕಾಲಕ್ಕೆ ಸಂಬಂಧಿಸಿದೆ ಅಂತ ಯಾವ ಕಾಲಕ್ಕೆ ಉದಾಹರಣೆ ಅಂತ ಇದೆ. ಸೊ ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ.
ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದ ಅಂತ ಇದೆ. ಇದನ್ನು ಕೂಡ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡ್ಬೇಕು. ಓಕೆನಾ? ನನ್ನ ಜೊತೆ ನೀವು ಮಾಡ್ಬೇಕು, ನಿಮ್ ಜೊತೆ ನಾನು ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ. ಹಲಗನ್ನಡ ಈ ಪದದ ಯಾವ ಸಂಧಿಗೆ ಉದಾಹರಣೆ ಇದೆ ಅಂತ ಹೇಳಿದೆ. ಹಳ ಪ್ಲಸ್ ಕನ್ನಡ ಅಂತ ಕರಿತೀವಿ. ಓಕೆನಾ? ಹಳ ಪ್ಲಸ್ ಕನ್ನಡ ಅಂತ ಕರಿತೀವಿ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಹಳ 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 ಕನ್ನಡ ಅಂತ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಕ ಥ ಗಳಿಗೆ ಕ ಥ ಗಳು ಆದೇಶವಾಗಿ ಬಂದ್ರೆ ಇದನ್ನ ಆದೇಶ ಸಂಧಿ ಅಂತ ಕರಿತೀವಿ ನಾವು. ಆದೇಶ ಸಂಧಿ ಇದೆಯಾ? ಓಕೆನಾ? ಆದೇಶ ಸಂಧಿ. ಓಕೆನಾ? ಎಸ್, ಇದಕ್ಕೆ ಸರಿಯಾದಂತ ಉತ್ತರ ಕ್ವಶನ್ ನೋಡ್ಕೊಂಡು 21ನೇ ಕ್ವಶನ್. ಇಲ್ಲಿ ತನಕ ನಾನು ಕನ್ನಡ ಮಾಡಿದೆ ಹೌದಲ್ವಾ? ಈಗ ಇಂಗ್ಲಿಷ್ ನೋಡ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ದ ಆಪೋಸಿಟ್ ವರ್ಡ್ ಆಫ್ ಸಮ್ಮರ್ ಅಂತ ಕೊಟ್ಟಿದ್ದಾರೆ. ಒಂದು ಆಪೋಸಿಟ್ ನ ಗಮನಿಸ್ಕೊಳ್ಳಿ, ಇನ್ನೊಂದು ಸಮ್ಮರ್ ಗಮನಿಸ್ಕೊಳ್ಳಿ. ಸಮ್ಮರ್ ಗೆ ಆಪೋಸಿಟ್ ವರ್ಡ್ ಏನು ಅಂತ ಕೊಟ್ಟಿದ್ದಾರೆ. ಓಕೆನಾ? ಸಿಂಪಲ್, ಕರೆಕ್ಟ್ ನೀವು ಹೇಳಿದ್ದು. ಸಮ್ಮರ್ ಗೆ ಆಪೋಸಿಟ್ ಬಂದು ಏನಪ್ಪಾ ಅಂತಂದ್ರೆ ವಿಂಟರ್. ಕರೆಕ್ಟ್. ಸಮ್ಮರ್ ಅಂದ್ರೆ ಬೇಸಿಗೆ ಕಾಲ, ವಿಂಟರ್ ಅಂತಂದ್ರೆ ಚಳಿಗಾಲ. ಸೊ ಇದಕ್ಕೆ ಆಪೋಸಿಟ್ ಬಂದು ಧಾರಕ ಪದ ಬರೀರಿ ಅಂತ ಕೊಟ್ಟಿರ್ತಾರೆ. 22ನೇ ಕ್ವಶನ್ ನೋಡ್ಕೊಳ್ಳಿ. The action word in the sentence they had drunk water yesterday ಅಂತ ಕೊಟ್ಟಿದ್ದಾರೆ. ಡ್ರಂಕ್ ಅಂತ ಕೊಟ್ಟಿದ್ದಾರೆ. ಆಕ್ಷನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಕ್ರಿಯಾಪದ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್, ಡ್ರಂಕ್. ಕ್ರಿಯೆ, ಕುಡಿಯೋದು, ತಿನ್ನೋದು, ಓಡೋದು, ನೋಡೋದು, ಮಾಡೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಕ್ರಿಯಾಪದಗಳಾಗಿರುತ್ತೆ. ಸೊ ಅವರ ಆಕ್ಷನ್ ವರ್ಡ್ ಕೇಳಿದ್ರೆ ಸೊ ಹಂಗಾಗಿ ಡ್ರಂಕ್ ಅಂತ ಕರಿತೀವಿ ನಾವು. ಸರಿಯಾದಂತ ಉತ್ತರ ಸಿ. 23 question. Ram and Lakshmana are very good friends. The underlined words are ಅಂತ ಕೊಟ್ಟಿದ್ದಾರೆ. ಸೊ ರಾಮನ್ನು ಮತ್ತು ಲಕ್ಷ್ಮಣನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅಂಡರ್ಲೈನ್ ವರ್ಡ್ ನಿಮಗೆ ಗೊತ್ತಿರಬೇಕು. ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅಡ್ವರ್ಬ್ ಕೊಟ್ಟಿದ್ದಾರೆ, ನೌನ್ ಕೊಟ್ಟಿದ್ದಾರೆ, ಪ್ರೊನೌನ್ ಕೊಟ್ಟಿದ್ದಾರೆ, ಆಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಎಸ್, ಕರೆಕ್ಟ್. ನೀವು ಗೆಸ್ ಮಾಡಿದ್ದು ನಾವು. ನೌನ್ ಇಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸಸ್, ಅನಿಮಲ್ ಆರ್ ಥಿಂಗ್ಸ್ ಅಂತ ಗೊತ್ತು. ಯಾವುದೇ ವಸ್ತು, ವ್ಯಕ್ತಿ, ಒಂದು ಸ್ಥಳದ ಬಗ್ಗೆ ಸೂಚಿಸುವಂತ ಪದಗಳನ್ನ ನಾವೇನ್ ಕರಿತೀವಿ? ನೌನ್ ಅಂತ ಕರಿತೀವಿ. ಸೊ ಹಂಗಾಗಿ ರಾಮ ಲಕ್ಷ್ಮಣ ಅನ್ನೋದು ನೌನ್ ಪದ. ಸೊ ಹಂಗಾಗಿ ನೌನ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ಗೆ ಲಕ್ಷ್ಮಿ ಅಂಡ್ ಗೀತಾ ಡ್ಯಾಶ್ ಎ ನ್ಯೂ ಡ್ರೆಸ್ ಎಸ್ಟರ್ಡೇ. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಅಂತಿದೆ. ಇದಕ್ಕೆ ಸರಿಯಾದಂತ ಉತ್ತರ ಬರಬೇಕಾಗಿದ್ದು WORE ಅಂತಿದಿಲ್ಲ, ಇದು ಬರಬೇಕಾದಂತ ಉತ್ತರ. ಇದು ಸರಿಯಾದಂತ ಉತ್ತರ. ಓಕೆನಾ? ಕರೆಕ್ಟ್ ಕರೆಕ್ಷನ್ ಮಾಡಿದೀವಿ, ಅದನ್ನ ನೀವು ಬರ್ಬೇಕು. ನೆಕ್ಸ್ಟ್, ದ ಮೀನಿಂಗ್ ಆಫ್ ದ ವರ್ಡ್ ಅಗ್ರಿ ಅಂತ ಇದೆ. ಅಗ್ರಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ನೋಡ್ಕೊಳ್ಳಿ. ಕಾನ್ಸೆಂಟ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. 26 ಕ್ವಶನ್. ದ ಫ್ಲೂರಲ್ ಫಾರ್ಮ್ ಆಫ್ ವರ್ಡ್ ಥೀಫ್ ಅಂತ ಇದೆ. ಓಕೆನಾ? ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಥೀವ್ಸ್ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್. 27 ಕ್ವಶನ್ ನೋಡ್ಕೊಳ್ಳಿ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಕ್ಯಾಚ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಕಾಟ್. ಓಕೆನಾ? ಇದು ಸರಿಯಾದಂತ ಉತ್ತರ ಆಗಿದೆ. 28ನೇ ಕ್ವಶನ್ ನೋಡ್ಕೊಳ್ಳಿ. ಹಾಗೆ 28ನೇ ಕ್ವಶನ್ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್. ಇಫ್ ಐ ವೇರ್ ಎ ಬರ್ಡ್ ಐ ಡ್ಯಾಶ್ ಫ್ಲೈ ಟು ದ ಅಮೇರಿಕಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಏನಪ್ಪಾ ಅಂತಂದ್ರೆ ವುಡ್. ಇದು ಸರಿಯಾದಂತ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? 28 ಆಯ್ತು. 29 ನೀವೇ ಆನ್ಸರ್ ಮಾಡಬೇಕು. 29 ಕ್ವಶನ್, ಅದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಓಕೆನಾ? 30ನೇ ಕ್ವಶನ್ ನೋಡ್ಕೊಳ್ಳಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆರ್ಟಿಕಲ್ ಹೊಡಿಬೇಕು ಇಲ್ಲಿ. ಓಕೆನಾ? ಐ ವೆಂಟ್ ಟು ಈಟ್ ಡ್ಯಾಶ್ ಆಪಲ್ ಅಂತ ಇದೆ. ಇಲ್ಲಿ ಬರಬೇಕಾದ್ದು ಐ ವೆಂಟ್ ಈಸ್ ಏನ ಆನ ಧ ಅಂತ ಇದೆ. ಇದಕ್ಕೆ ಬರಬೇಕಾಗಿದ್ದ ಆನ್ಸರ್ ಅಪ್ಪ ಅಂದ್ರೆ ಐ ವೆಂಟ್ ಟು ಈಟ್ ಆನ್ ಆಪಲ್. ಆನ್ ಆಪಲ್ ಯಾನ್ ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ. ಓಕೆನಾ? ಆನ್ ಆಪಲ್. 31ನೇ ಕ್ವಶನ್ ನೋಡ್ಕೊಳ್ಳಿ. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಡ್ ಬಿಗ್ ಅಂತ ಇದೆ.
ಬಿಗ್ಗೆ ಸೂಪರ್ಲೇಟಿವ್ ಬಂದು ಯಾವ್ದಪ್ಪ ಅಂತಂದ್ರೆ ಬಿಗ್ಗೆಸ್ಟ್. ಆಪ್ಷನ್ ಬಿ ಏನಿದೆಯಲ್ಲ ಬಿಗ್ಗೆಸ್ಟ್, ಇದು ಸರಿಯಾದಂತ ಉತ್ತರ. ನೋಡ್ಕೊಳ್ಳಿ ಕರೆಕ್ಟ್ ಆಗಿ. 32. The past tense form of eat is past tense form ಮಾಡಬೇಕು. eat ಗೆ past tense form ಯಾವ್ದಪ್ಪ ಅಂತಂದ್ರೆ ate. ಓಕೆನಾ? ಆಪ್ಷನ್ ಡಿ ate. 33 ಕ್ವೆಶ್ಚನ್ ಮಾಡ್ಕೊಳ್ಳಿ. The word that does being to the group boy, female, woman, girl ಅಂತ ಇದೆ. ಇದರಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಅಂತ ಮಾಡ್ಕೊಳ್ಳಿ. ಗರ್ಲ್, ವುಮೆನ್, ಫಿಮೇಲ್ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಒಂದು ಗುಂಪಾದ್ರೆ ಇದ್ರ ಗುಂಪಿಗೆ ಸೇರಿದಂತ ಪದ ಯಾವ್ದಪ್ಪ ಅಂತಂದ್ರೆ ಸೊ ಬಾಯ್. ನಿಮ್ಗೆ ಈಸಿಯಾಗಿ ಗೊತ್ತು, ಬಾಯ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ 34ನೇ ಕ್ವೆಶ್ಚನ್. ಸೊ 34ನೇ ಕ್ವೆಶ್ಚನ್ಗೆ ಸರಿಯಾದಂತ ಉತ್ತರ ಯಾವ್ದು ನೋಡ್ಕೊಳ್ಳಿ. ಎಸ್ ಕರೆಕ್ಟ್, ಬಿಗ್ ಡಿಗ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಸ್ ದ ರೈಟ್ ಆನ್ಸರ್. ಕ್ಯಾಟ್ ಮ್ಯೂಸ್ ಎಲಿಫೆಂಟ್ ಏನಂತ ಹೇಳ್ಬಿಟ್ಟು ಇದಕ್ಕೆ ನೀವೇ ಆನ್ಸರ್ ಮಾಡಿ. ಇದೊಂದು ನೀವೇ ಆನ್ಸರ್ ಮಾಡಿ. ಓಕೆನಾ? ಯಾವ್ದಕ್ಕೆ ಆನ್ಸರ್ ನೀವು ಮಾಡೋದು ಹೇಳ್ತೀನೋ ಅದಕ್ಕೆ ನೀವೇ ಆನ್ಸರ್ ಮಾಡಬೇಕು, ಮಿಕ್ಕಿದ ನಾನು ಆನ್ಸರ್ ಮಾಡಿ. ದ ಫ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಮೌಸ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಲ್ಲಿದೆ ನೋಡಿ. ಓಕೆನಾ? ಆಪ್ಷನ್ ಸಿ ಮೈಸ್. ಓಕೆನಾ? ಇದು ಸರಿಯಾದಂತ ಉತ್ತರ. 37ನೇ ಕ್ವೆಶ್ಚನ್. I am going to school. The appropriate question to be the underlined words as answer is ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಏನಿದೆಲ್ಲ ವೇರ್ ಆರ್ ಯು ಗೋಯಿಂಗ್ ಅಂತಿದೆಲ್ಲ ಇದು ಸರಿಯಾದಂತ ಉತ್ತರ. ಕ್ವಶನ್ ಇದು ಕೇಳಿದ್ದಾರೆ. ನೆಕ್ಸ್ಟ್ 38ನೇ ಕ್ವಶನ್. 38ನೇ ಕ್ವಶನ್. ಫೇಸ್ ವಾಶ್ಡ್ ಐ ಮೈ. The meaningful sentence that can be formed by rearranging the jumble word is ಅಂತ ಇದೆ. ಓಕೆನಾ? ಇದಕ್ಕೆ ಜಂಬಲ್ ವರ್ಡ್ ಯಾವ್ದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಒಂದು ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಎಸ್. ಓಕೆನಾ? ಎಸ್. ಸೆಕೆಂಡ್ ಕ್ವಶನ್, ಸೆಕೆಂಡ್ ಆಪ್ಷನ್ ಬಿ ಏನಿದೆಯಲ್ಲ ಐ ವಾಶ್ಡ್ ಮೈ ಫೇಸ್ ಅಂತಿದೆಯಲ್ಲ ಇದು ಸರಿಯಾದ ಉತ್ತರ. 39 ಕ್ವಶನ್. ಪ್ರಜ್ವಲ್ ಗೋಸ್ ಟು ಮಾರ್ಕೆಟ್ ಕ್ವಿಕ್ಲಿ ಅಂತ ಇದೆ. ಅಂಡರ್ಲೈನ್ ಮಾಡಿ ನೋಡಿ. ಅಂಡರ್ಲೈನ್ ವರ್ಡ್ ಆಗ್ತದೆ. ಸೊ ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವೇ ಆನ್ಸರ್ ಮಾಡ್ಬೇಕು ಇದಕ್ಕೆ. ಓಕೆನಾ? ಎಸ್. ಕ್ವಶನ್ ನೋಡ್ಕೊಳ್ಳಿ. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಡ್ ಡ್ರೈ ಅಂತ ಇದೆ. ಓಕೆನಾ? 40ನೇ ಕ್ವಶನ್ಗೆ ಆರಾಮಾಗಿ ನೀವೇ ಆನ್ಸರ್ ಮಾಡ್ಬಿಡಿ. ಓಕೆನಾ? 40 ಕ್ವಶನ್ಗೆ ಆನ್ಸರ್ ನೀವೇ ಮಾಡಿ. ಓಕೆನಾ? ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು. ಈಗ ನೆಕ್ಸ್ಟ್ ಸಮಾಜ ವಿಜ್ಞಾನ ಅಂತ. ಸಮಾಜ ವಿಜ್ಞಾನ 41ನೇ ಕ್ವಶನ್ ಪ್ರಾರಂಭ ಆಗುತ್ತೆ. ನೀವು OMR ಫಿಲ್ ಮಾಡಬೇಕಾದ್ರೆ 41ನೇ ಕ್ವಶನ್ ಇಂದ ಫಿಲ್ ಮಾಡಬೇಕು. ಓಕೆನಾ? ಆಹಾರಕ್ಕಾಗಿ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ಅವಲಂಬಿಸಿವೆ. ಹಾಗಾದರೆ ಸರಿಯಾದ ಆಹಾರ ಸರಪಳಿ ಗುರುತಿಸಿ. ಅನಿಮಲ್ ಇಫ್ ಒನ್ ಆಲ್ ಡಿಫೆನ್ಸ್ ಆನ್ ಅನದರ್ ಫಾರ್ ಫುಡ್, ಐಡೆಂಟಿಫೈ ದ ಕರೆಕ್ಟ್ ಫುಡ್ ಚೈನ್ ಅಂತ ಕೇಳಿದ್ರೆ ನೋಡಿ, ಮನುಷ್ಯ ಹೇಗೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿದ್ದಾರೆ. ಒಂದು ವಸ್ತು, ಒಂದು ಪ್ರಾಣಿ ಬದುಕಬೇಕಾದ್ರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ತೀವಿ ನಾವು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸರಿ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಸಿ ಇದೆಯಲ್ಲ. ಏನಿದೆ ಆಪ್ಷನ್ ಸಿ ಅಲ್ಲಿ? ಎಸ್ ಕರೆಕ್ಟ್. ಆಪ್ಷನ್ ಸಿ ಅಲ್ಲಿ ಏನಿದೆ? ಓಕೆನಾ? ಆಪ್ಷನ್ ಸಿ ಅಲ್ಲಿ ಏನಿದೆಪ್ಪ ಅಂತಂದ್ರೆ ಓಕೆನಾ ನೋಡಿ, ಆಪ್ಷನ್ ಸಿ ಇದೆಯಲ್ಲ, ರಣಹದ್ದು, ಹಾವು, ಕಪ್ಪೆ, ಚಿಟ್ಟೆ, ಹುಲ್ಲು ಏನಿದೆಲ್ಲ. ಸೊ ಇದು ಸರಿಯಾದಂತ ಉತ್ತರ. ನೋಡ್ಕೊಳ್ಳಿ, ಒಂದನ್ನ ಒಂದು ಅವಲಂಬಿಸಿದೆ. ಹುಲ್ಲನ್ನ ಚಿಟ್ಟೆ ತಿನ್ನುತ್ತೆ, ಚಿಟ್ಟೆಯನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ರಣಹದ್ದು ತಿನ್ನುತ್ತೆ. ಸೊ ಇದು ಸರಿಯಾದಂತ ಉತ್ತರ ಆಪ್ಷನ್ ಸಿ. ಕ್ವಶನ್ ನಂಬರ್ 42. ಉದ್ದನೆಯ ಕತ್ತು ಹೊಂದಿರೋ ಪ್ರಾಣಿ. ಆನ್ ಅನಿಮಲ್ ವಿತ್ ಎ ಲಾಂಗ್ ನೆಕ್ ಅಂತ ಕರಿತೀವಿ. ಉದ್ದನೆಕ್ಕೆ ಅದಕ್ಕಿದೆ. ಯಾವ್ದಿದೆ? ಆಸ್ಟ್ರಿಚ್ ಅಲ್ಲ. ಜಿರಾಫೆನ ನೋಡೋಣ. ನವಿಲ ಆನೆನ ಅಲ್ಲ. ಸೊಂಡು ಉದ್ದ ಇರ್ತಪ್ಪ. ಸರಿಯಾದಂತ ಉತ್ತರ ಬಂದು ಜಿರಾಫೆ ಅಪ್ಪ. ಯಾಕಂದ್ರೆ ಆನೆಗೆ ಸೊಂಡು ಉದ್ದ ಇರೋದು. ನೀವು ಆನೆ ಅಂತ ಹಾಕ್ಬಿಟ್ರೆ ರಾಂಗ್ ಅದು. ಓಕೆನಾ? ನೆಕ್ಸ್ಟ್ ಕ್ವಶನ್. ಯಾವ ಪ್ರಾಣಿಗಳ ನಾಲಿಗೆಯು ಉದ್ದವಾಗಿದೆ? ನಾಲಿಗೆ ಉದ್ದವಾಗಿರಬೇಕು. ವಿಚ್ ಅನಿಮಲ್ ವಿತ್ ಎ ಲಾಂಗ್ ಟಂಗ್ ಅಂತ ಇದೆ. ಲಾಂಗ್ ಟಂಗ್ ಅಂತ ಇದೆ.
ಕಪ್ಪೆ ಜಿರಾಫೆ ಇದೆಯಾ? ಜಿರಾಫೆಗೆ ಏನ್ ಹೇಳಿದ್ವಿ ನಾವು? ನೆಕ್ಕುದ್ದ ಇದೆ ಅಂತ ಹೇಳಿದ್ವಿ, ಹಾಗಾದ್ರೆ ಆಗಲ್ಲ. ಜಿರಾಫೆ ಮತ್ತು ಏನ್ ಹೇಳಿದ್ವಿ? ಜಿರಾಫೆ ಇಲ್ಲಿಲ್ಲ ಅಂತಂದ್ರೆ ಆಪ್ಷನ್ ಬಿ ಅಲ್ಲಿ ಇದೆ ಅಂತಂದ್ರೆ ತೆಗೆದೆಸಿದೆ, ಇಲ್ಲಿಲ್ಲ ಅಂತಂದ್ರೆ ಅಲ್ಲೇ ತೆಗೆದೆಸಿಬೇಕಪ್ಪ ಪುಟಾಣಿಗ. ಉಸಿರು ಒಳ್ಳೆ ಕಪ್ಪೆ ಅಲ್ಲೇ ಇಟ್ಕೊಳ್ಳಿ. ಕಪ್ಪೆ ಮತ್ತು ಆಕಳನ್ನ ನೋಡ್ರ, ಇದನ್ನ ತೆಗೆದು ಬಿಸಾಕಿ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕುರಿ, 44ನೇ ಕ್ವಶನ್. ಕುರಿ ನಡೆಯುವುದು, ಕುರಿ ನಡೆಯುತ್ತಲ್ವಾ? ಮೀನ್ ಏನ್ ಮಾಡುತ್ತೆ? ಶೀಪ್ ವಾಕ್ಸ್. ಫಿಶ್ ಏನ್ ಮಾಡುತ್ತೆ? ಹಾರಲ್ಲ, ಹಾರ್ಕೊಂಡು ಹೋಗುತ್ತೆ ಮೀನು. ಇದೇ ಇಲ್ಲ, ಆರುತ್ತೆ, ಸ್ವಲ್ಪ ಆರುತ್ತೆ ಅಷ್ಟೇ, ಆಗಲ್ಲ. ಸೊ ಮೀನ್ ಹಾರೋದಿಲ್ಲ. ಈಜುತ್ತ ನೋಡಿ, ಜಿಗಿದ್ಕೊಂಡು ಹೋಗುತ್ತಾ? ಜಿಗಿದ್ಕೊಂಡು ಹೋಗುತ್ತಾ? ಇಲ್ಲಪ್ಪ. ಜಾರದು ಜಾರ್ಕೊಂಡು ಹೋಗುತ್ತಾ? ಏನಿಲ್ಲ. ಸರಿಯಾದಂತ ಉತ್ತರ ಯಾವ್ದು? ಮೀನು ಈಜುತ್ತೆ, ಸ್ವಿಮ್ ಮಾಡುತ್ತೆ. ಮೀನಾಗಿ ಈಜ್ಕೊಂಡು ಹೋಗ್ತಾರೆ ನೋಡಪ್ಪ, ಎಷ್ಟು ಚೆನ್ನಾಗಿ ಅಂತ ಹೇಳ್ತಂದ್ರಲ್ಲ, ಮೀನು ಈಜುವುದು. ಸಿಂಹ ಗುಹೆಯಲ್ಲಿ ಇರುತ್ತೆ, ಹೌದು. ಮಿಡತೆ ಎಲ್ಲಿರುತ್ತೆ? ಲಯನ್ ಕೇವ್ ಅಲ್ಲಿ ಇರುತ್ತೆ. ಕ್ರಾಸ್ ವಾಪರ್ ಎಲ್ಲಿರುತ್ತೆ? ಹುಲ್ಲಲ್ಲಿ ಇರುತ್ತಾ? ಚಪ್ಪರದಲ್ಲಿ ಇರುತ್ತಾ? ಮನೆಯಲ್ಲಿ ಇರುತ್ತಾ? ಗಿಡದಲ್ಲಿ ಇರುತ್ತಾ? ಗಿಡ ರಾಂಗ್, ಆಗಲ್ಲ. ಮನೆ ಇಲ್ಲ, ಓಕೆನಾ? ಚಪ್ಪರದಲ್ಲಿ ಅಲ್ಲ, ಓಕೆನಾ? ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಹುಲ್ಲು, ಗ್ರಾಸ್ ಇಸ್ ದ ರೈಟ್ ಆನ್ಸರ್. ಕಣಜಗಳು ಯಾವ ಕುಟುಂಬಕ್ಕೆ ಸೇರಿವೆ ಅಂತ ಕೊಟ್ಟಿದ್ದಾರೆ? ವಿಚ್ ಫ್ಯಾಮಿಲಿ ಟು ಆರ್ನೆಸ್ ಬಿಲಾಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಸರಿ ಉತ್ತರ ಬಂದು ನೋಡ್ಕೊಳ್ಳಿ, ಎನಾ ಬಿನಾ ಸಿನಾ, ಡಿ ಎಲ್ಲಿದೆ? ಡಿ ಇದರ ಪೇಜ್ ಅಲ್ಲಿ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಕಣಜಗಳು ಅಂದ್ರೆ ಒಂದು ಫ್ಯಾಮಿಲಿ ತರ ಇರುವಂತದ್ದು, ಕೂಡು ಕುಟುಂಬ ತರ ಇರೋದು, ಒಂದೊಂದೊಂದು ಬಿಟ್ಟು ಹೋಗೋದಂತಿಲ್ಲ. ಜೇನುಗಳು ಅಲ್ಲಿ ಸಿಂಗಲ್ ಆಗಿ ಭೇಟಿ ಆಗುತ್ತೆ. ಓಕೆ, ಇರುವೆ ಮತ್ತೆ ಜೇನು ಕುಟುಂಬ ಅದ ಅಲ್ವೇ ಅಲ್ಲ. ಸೊ ಇರುವಂತದ್ದು ಜೇನುಳ ಇರುವೆಗಳಂತ ಹೇಳ್ತೀವಿ. ಯಾಕಂತಂದ್ರೆ ಯಜಮಾನ ಪಿಲ್ಲದಲ್ಲಿ ನೋಡಿದಿರಲ್ಲ, ಜೇನಿನ ಓಕೆನಾ? 47ನೇ ಕ್ವಶನ್ ನೋಡ್ಕೊಳ್ಳಿ. ಎರೆಹುಳುಗಳ ವಾಸಸ್ಥಳ. ಎರೆಹುಳುಗಳೇನಪ್ಪಾ ಅಂತಂದ್ರೆ ರೈತನ ಮಿತ್ರ ಅಂತ ಕರಿತೀವಿ ನಾವು ಇದನ್ನ. ಹ್ಯಾಬಿಟೇಟ್ ಆಫ್ ಅರ್ತ್ ವಾರ್ಮ್ಸ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ತೇವಾಂಶಗಳು ಮಣ್ಣನ್ನು ಕೊರೆದು ಭೂಮಿಯಲ್ಲಿ ವಾಸ ಮಾಡುತ್ತವೆ. ಹೌದು, ಡಿಗ್ ಮಾಯ್ಸ್ಟ್ ಸಾಯಿಲ್ ಅಂಡ್ ಲೀವ್ ದ ಇನ್ ದ ಗ್ರೌಂಡ್ ಅಂತ ಇದೆಯಲ್ಲ. ಸೊ ಆಪ್ಷನ್ ಎ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ, ಓಕೆನಾ? ಆಪ್ಷನ್ ಬಿ ಸಿ ಡಿ ಎಲ್ಲ ರಾಂಗ್. ಓಕೆನಾ? ಎರೆಹುಳುಗಳು ಏನಾಗುತ್ತಪ್ಪ ಅಂತಂದ್ರೆ ಭೂಮಿ ಒಳಗಡೆ ಇರುತ್ತೆ. ಅದಕ್ಕೆ ಅವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ರೈತನ ಮಿತ್ರ ಅಂತ ಕರಿತೀವಿ. ನಂಬರ್ ಇಟ್ಕೊಳ್ಳಿ. ಆನೆ ಏನ್ ಮಾಡುತ್ತೆ? ಗೀಳಿಸುತ್ತದೆ. ಆನೆ ನೋಡಿದ್ರಲ್ಲ ಅಂದ್ರೆ ಆತರ ಕೂಗುತ್ತೆ. ಹುಲಿ ಏನ್ ಮಾಡುತ್ತೆ? ಹುಲಿ ಅಂದ್ರೆ ಏನು? ಎಲಿಫೆಂಟ್ ಟ್ರಂಪ್ಸ್ ಅಂದ್ರೆ ಟೈಗರ್ ಇಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಚಿರುದು. ಹುಲಿ ಏನ್ ಮಾಡ್ತಾರೆ? ಚಿರುತ್ತಾ? ಚೀರಲ್ಲ, ಇದು ರಾಂಗ್. ಸೊ ಹುಲಿ ಹಾಡುವುದು ಅಂದ್ರೆ ಸಿಂಗಿಂಗ್ ಮಾಡುತ್ತಾ? ಸಿಂಗಿಂಗ್ ಅಂತೂ ಮಾಡೋದಿಲ್ಲ. ಹುಲಿ ಏನ್ ಮಾಡುತ್ತೆ? ಒದರುತ್ತಾ? ಸಿಂಗ್ ಮಾಡುತ್ತಾ? ಅಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆನೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಗೀಳಿಸುತ್ತೆ. ಹುಲಿ ಯಾವತ್ತಿದ್ರು ಗರ್ಜನೆ ಮಾಡುತ್ತೆ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಹುಲಿನೇ. ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ? ನೆಕ್ಸ್ಟ್, ಕೋಳಿ ಮನೆಯಲ್ಲಿ ವಾಸ ಮಾಡಿದ್ರೆ ಕುದುರೆ ಎಲ್ಲಿ ವಾಸ ಮಾಡಿದ್ರೆ? ಕೋಳಿಗೆಲ್ಲ ಸಾಕ್ತಿವಲ್ಲ ನಾವು, ಹಾಗೆ ಕೋಳಿ ಮನೆ, ಕುದುರೆ ಇಲ್ಲಿ ಅಂತ. ಹೆಣ್ಣು ಹಾರ್ಸ್ ಇಸ್ ಲಾಸ್ಟ್ ಅಂತ ಕೊಟ್ಟಿದ್ರೆ. ಸೊ ಗುಡ್ಡದಲ್ಲಿ ವಾಸ ಮಾಡುತ್ತಾ ಹಾರ್ಸು? ಅಲ್ಲ, ಗುಡ್ಡದಲ್ಲಿ ವಾಸ ಮಾಡೋದಿಲ್ಲ. ಮನೆಯಲ್ಲಿ ವಾಸ ಮಾಡ್ತೀವಿ ನಾವು. ಹಾರಿಸ್ತಾ ಯಾರಾದ್ರೂ ಸಾಕ್ಕೊಂಡು ಮನೆಯಲ್ಲಿ ಇರ್ತೀವಿ ನಾವು. ಸೊ ಇಲ್ಲ. ಈಗ ನೆಕ್ಸ್ಟ್ ಟ್ರೀ ಅಲ್ಲಿ ಇರ್ತೀವ? ಅಲ್ಲ. ಓಕೆನಾ? ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸ್ಟೇಬಲ್ ಲಯನ್. ಓಕೆನಾ? ಸರಿ ಉತ್ತರ. 15ನೇ ಕ್ವಶನ್. ಹಸು ಮನೆಯಲ್ಲಿ ವಾಸ ಮಾಡಿಸ. ಹಸು ಹೆಂಗ್ ಹೋಗುತ್ತೆ? ಅಬ್ಬೋ ಅಂತ ಹೋಗುತ್ತೆ. ಮರ ಕುಡುಕ ಪಿಕ್ಕರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಮನೆ ಅಂತೂ ಆಗಲ್ಲ. ಓಕೆನಾ? ಮನೆ ಅಂತೂ ಆಗಲ್ಲ. ಮನೆಯಲ್ಲಿ ಮನುಷ್ಯರು ವಾಸ ಮಾಡ್ತಾರೆ. ಓಕೆನಾ? ಗುಹೆಯಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ತಿಮ್ಮ ವಾಸ ಮಾಡುತ್ತೆ. ತಿಮ್ಮ. ಓಕೆನಾ? ನೆಕ್ಸ್ಟ್ ವುಡ್ ಪಿಕರ್. ಓಕೆನಾ? 3 ಟ್ರೀ. ಹೌದನ್ನ? ಅದಕ್ಕೆ ಅದನ್ನ ಮರ ಕುಟಿಕ ಅಂತಂದ್ರೆ ಮರ ಕುಟಿಕ. ಓಕೆನಾ? ಚಪ್ರ ಅಂತ ಅಲ್ಲೇ. ಇದು ರಾಂಗ್ ಆನ್ಸರ್. ಓಕೆನಾ? ಸರಿಯಾದಂತ ಉತ್ತರ ಆಪ್ಷನ್ ಸಿ ಮರ, ಟ್ರೀ ಇಸ್ ದ ರೈಟ್ ಆನ್ಸರ್. ನೀರಿನಲ್ಲಿ ಚಲಿಸುವ ವಾಹನಗಳು ಯಾವುವು? ನೀರಿನಲ್ಲಿ ಚಲಿಸುವಂತ ವಾಹನಗಳು ವೆಹಿಕಲ್ ದಟ್ ಮೂವ್ಸ್ ಇನ್ ದ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹಡಗು, ಬಸ್ ಅಂತಿದೆ. ಬಸ್ ಎಲ್ಲಿ ಹೋಗುತ್ತಪ್ಪ?
ರೋಡ್ ಆಗೋದು ಇದಾಗಲ್ಲ. ದೋಣಿ ಮತ್ತು ಹಡಗು, ಹೌದು ನೋಡೋಣ ಆಪ್ಷನ್ ವಿಮಾನ ಮತ್ತು ಹಡಗು. ವಿಮಾನ ಎಲ್ಲಿ ಹೋಗುತ್ತ, ಮ್ಯಾಲ್ಗಡೆ ಹೋಗುತ್ತಲ್ವಾ, ಹಾಗಾಗಿ ಆಪ್ಷನ್ ಸಿ ಆಗಬೇಕಿಲ್ಲ. ದೋಣಿ ಮತ್ತು ಕಾರ್ ಯಾರಾದ್ರೂ ನೀರ ಹೋಗ್ತಾರೇನಪ್ಪ, ಹೋಗಲ್ಲ. ಸೊ ಇದು ಸರಿಯಾದ ಉತ್ತರ. ಸೊ ಸರಿಯಾದಂತ ಉತ್ತರ ದೋಣಿ ಮತ್ತು ಹಡಗು ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೋಡ್ಬೋದು. ಅದೇ ಕ್ವಶನ್, ಇಂಧನ ಉಳಿತಾಯ ಸಪ್ತಾಹದ ಶಾಲಾ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ತಜ್ಞರು ತಮ್ಮ ಮನೆಗೆ ಹೋಗಲು 4 ಕಿಲೋಮೀಟರ್ ಕ್ರಮಿಸಬೇಕಾದ್ರೆ ಅವರಿಗೆ ಯಾವ ವಾಹನ ಸೂಕ್ತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎತ್ತಿನ ಗಾಡಿ. ಹುಲ್ಲಕ್ಕ ಎತ್ತಿನ ಗಾಡಿ ಅಂತ ನೋಡಿದ್ರೆ ಟೆನ್ಕೋ ಅಂತ ಚೆನ್ನಾಗಿದೆ. ಎತ್ತಿನ ಗಾಡಿಯಲ್ಲಿ ಒಂದ್ಸರಿ ಹೋಗಿ ತುಂಬಾ ಚೆನ್ನಾಗಿದೆ. ಓಕೆನಾ. 53ನೇ ಕ್ವಶನ್, ಸ್ಥಳದಲ್ಲಿ ಅನುಸರಿಸಬೇಕಾದ ನಿಯಮವನ್ನು ಪ್ರದರ್ಶಿಸುವ ಫಲಕಗಳೇ. Boards that display the rules to be followed at a place ಅಂತ ಇದೆ. ಇದಕ್ಕೆ ನೀವೇ ಆನ್ಸರ್ ಮಾಡಿ. ಇದಕ್ಕೆ ನೀವೇ ಆನ್ಸರ್ ಮಾಡಿ ಅಂತ 53ನೇ ಕ್ವಶನ್ ಮಾಡಿದ್ವಿ ನಾವು. 54ನೇ ಕ್ವಶನ್ ನೋಡ್ಕೊಳ್ಳಿ. OTP ಯ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. ಫುಲ್ ಫಾರ್ಮ್ ಆಫ್ OTP ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಒನ್ ಟೈಮ್ ಪಾಸ್ವರ್ಡ್. ಓಕೆನಾ, ಒನ್ ಟೈಮ್ ಪಾಸ್ವರ್ಡ್ ಇಸ್ ದ ರೈಟ್ ಆನ್ಸರ್. ಒನ್ ಟೈಮ್ ಪಾಸ್ವರ್ಡ್ ಇದೆ. ಒನ್ ಟೈಮ್ ಪಾಸ್ ಹೌದು ಅಲ್ಲ, ಇದು ತಪ್ಪು ಉತ್ತರ. ಒನ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇದು ತಪ್ಪು ಉತ್ತರ. ಒನ್ ಟೈಮ್ ಪ್ರಿಂಟ್ ಇದು ತಪ್ಪು ಉತ್ತರ. ಓಕೆನಾ, ಸರಿಯಾದ ಉತ್ತರ ಒನ್ ಟೈಮ್ ಪಾಸ್ವರ್ಡ್ ಇಸ್ ಈಗ ರೈಟ್ ಆನ್ಸರ್. ಎಷ್ಟೋ ಜನ ಗೊತ್ತಿಲ್ಲ OTP ಹೇಳಿ ಅಂತ ಹೇಳ್ತೀವಿ. ಫುಲ್ ಫಾರ್ಮ್ ಗೊತ್ತಿಲ್ಲ. ಓಕೆನಾ, OTP ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಇದೆ. ನೆಕ್ಸ್ಟ್, ಮಾನವ ಮೊದಲು ಡ್ಯಾಶ್ ಗಳಲ್ಲಿ ವಾಸ ಮಾಡುತ್ತಿದ್ದನು. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಹ್ಯೂಮನ್ ನೀವು ಇನ್ನ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಮೊದಲು ಚಪ್ಪರದಲ್ಲಿ ವಾಸ ಮಾಡ್ತಾರಿಲ್ಲ. ಇದು ರಾಂಗ್ ಆನ್ಸರ್. ಓಕೆನಾ, ಮರಗಳಲ್ಲಿ ವಾಸ ಮಾಡ್ತಾರಿಲ್ಲ. ಓಕೆನಾ, ಪ್ರಾಣಿಗಳು ವಾಸ ಮಾಡ್ತಾ ಇದ್ರು. ನೆಕ್ಸ್ಟ್, ಮನೇನೂ ಇರ್ಲಿಲ್ಲ ಅದಕ್ಕೆ ವಾಸ ಮಾಡೋದಕ್ಕೆ, ಅವಶ್ಯ ರಾಂಗ್ ಆನ್ಸರ್. ಸೊ ಸರಿಯಾದಂತ ಉತ್ತರ ಗುಹೆ ಕೇವಲ ವಾಸ ಮಾಡ್ತಿದ್ದ ಮೊದಲು. ಆ ನಂತರ ಆಮೇಲೆ ಮನುಷ್ಯ ಇದು ಮಾಡ್ಕೊಂಡ. ಸೊ ಅದಕ್ಕೆ ಸರಿಯಾದಂತ ಉತ್ತರ ಗುಹೆ ಇಸ್ ದ ರೈಟ್ ಆನ್ಸರ್. ಗುಹೆ ಕಾಣ್ತಿದ್ದಾರೆ ಆಪ್ಷನ್ಸ್. 56ನೇ ಕ್ವಶನ್ ನೋಡ್ಕೊಳ್ಳಿ. ಅಪಾರ್ಟ್ಮೆಂಟ್ ಎಂದರೆ ವಾಟ್ ಇಸ್ ಅಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಸರಿಯಾದಂತ ಅಪಾರ್ಟ್ಮೆಂಟ್ ಅಂದ್ರೆ ಮನೆ ಅಲ್ಲ, ಹೌಸ್ ಅಲ್ಲ. ಹೌಸ್ ಅಂದ್ರೆ ಇದನ್ನ ಒಂದು ಫ್ಲೋರ್ ಕಟ್ಕೊಂತೀವಿ ನಾವು ಹೌಸ್. ಓಕೆನಾ. ಸಮುಚ್ಚಯ ಅಂತ ಕಲೆಕ್ಷನ್ ಅಂತಿದೆಯಲ್ಲ, ಇದು ರಾಂಗ್ ಆನ್ಸರ್. ಇದಕ್ಕೆ ವಸತಿ ಸಮುಚ್ಚಯ ಮನೆ ರೆಸಿಡೆನ್ಸಿಯಲ್ ಕಾಂಪ್ಲೆಕ್ಸ್ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ ಆಪ್ಷನ್ ಸಿ. ಸೊ ಆಪ್ಷನ್ ಡಿ ರೆಸಿಡೆನ್ಸಿಯಲ್ ಇದು ರಾಂಗ್ ಆನ್ಸರ್. ಓಕೆ. 7ನೇ ಕ್ವಶನ್ ನೋಡ್ಕೊಳ್ಳಿ. ಇಂದಿನ ಕಾಲದಲ್ಲಿ ಬಳಸುತ್ತಿದ್ದ ಸಂಪರ್ಕ ಸಾಧನಗಳು ಯಾವಂತ ಕೇಳಿದ್ದಾರೆ. ಕಮ್ಯುನಿಕೇಶನ್ ಡಿವೈಸಸ್ ಯೂಸ್ಡ್ ಇನ್ ದ ಪಾಸ್ಟ್ ಅಂತ ಕರಿತೀವಿ ನಾವು. ಓಕೆನಾ. ಎಸ್ ನೋಡ್ಕೊಳ್ಳಿ. ಇಂದಿನ ಕಾಲದಲ್ಲಿ ಕತ್ತೆ, ಕುದುರೆ, ಪಾರಿವಾಳ, ಒಂಟೆ, ಮೊಬೈಲ್ ಇಲ್ಲೇ ಇಲ್ಲಪ್ಪ, ಇವಾಗ ಬಂದಿದ್ದಲ್ಲಪ್ಪ. ಕತ್ತೆ, ಕುದುರೆ ಮೊಬೈಲ್ ಇವಾಗ ಬಂದಿರೋದು. ನೆಕ್ಸ್ಟ್ ನೋಡ್ಕೊಳ್ಳಿ ಆಪ್ಷನ್ ಬಿ, ಕತ್ತೆ, ಕುದುರೆ, ಪಾರಿವಾಳ, ಒಂಟೆ, ನಾಯಿ. ಹೌದು, ಯಾಕಪ್ಪ ಅಂತಂದ್ರೆ ಇಂದಿನ ಕಾಲದಲ್ಲಿ ಇವನ್ನೇ ಬಳಕೆ ಮಾಡ್ತಾ ಇದ್ರು. ಓಕೆನಾ. ಡಾಂಕಿ, ಹಾರ್ಸ್, ಪಿಜನ್, ಕ್ಯಾಮಲ್, ಡಾಗ್ ಇದು ಸರಿಯಾದಂತ ಉತ್ತರ. ಆಪ್ಷನ್ ಸಿ ನೋಡಿ. ಕತ್ತೆ, ಕುದುರೆ, ಪಾರಿವಾಳ, ಮೊಬೈಲ್ ಇಲ್ಲ ಅಂತ ಮೊದಲೇ ಹೇಳಿದ್ವಿ. ಮೊಬೈಲ್ ಕತ್ತೆ, ಕುದುರೆ, ಟಿವಿನೂ ಅಷ್ಟೇ ಈಗ ಬಂದಿದ್ದು. ಸೊ ಹಂಗಾಗಿ ಇದು ಆಗಂಗಿಲ್ಲ. ಸರಿಯಾದಂತ ಉತ್ತರ ಬಂದ ಯಾವ್ದಪ್ಪ ಅಂದ್ರೆ ಕತ್ತೆ, ಕುದುರೆ, ಪಾರಿವಾಳ, ಒಂಟೆ, ನಾಯಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್, ಅನುಸರಿಸಬೇಕಾದ ಸರಿಯಾದ ಸಂಚಾರ ನಿಯಮ ಯಾವುದು? ವಿಚ್ ಇಸ್ ದ ಕರೆಕ್ಟ್ ಟ್ರಾಫಿಕ್ ರೂಲ್ಸ್ ಆಫ್ ಫಾಲೋಯಿಂಗ್ ಫಾಲೋವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಹೆಸರು ನೋಡಿ. ರಸ್ತೆಯ ಎಡಬದಿಯಲ್ಲಿ ಮಾತ್ರ ಸೈಕಲ್ ಸವಾರಿ ಮಾಡಬೇಕು. ಹೌದು ನೋಡಿ. ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲೇ ಹೋಗಿ, ಪುಟಾಣಿಗಳ ತಾಯಿ ಮಕ್ಳಿಗೆ ಅಂತ ಅಂತಾರೆ ನೋಡಿ, ಎಡಗಡೆನೆ ಹೋಗ್ಬೇಕು ನೀವು ಅಂತ ಹೇಳ್ಬಿಟ್ಟು. ನೀವು ಅಷ್ಟೇ ಸಂಚಾರ ಮಾಡ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕಿ ಹೋಗಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ರಸ್ತೆ ಅಪಘಾತಗಳನ್ನ ನಾವು ತಡಿಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಸೊ ಹೆಲ್ಮೆಟ್ ಹಾಕೊಂಡು ನಿಧಾನಕ್ಕೆ ಗಾಡಿ ಓಡಿಸಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ತಾ, ಓನ್ಲಿ ರೈಟ್ ಸೈಡ್ ಬೈಸಿಕಲ್ ಆನ್ ಲೆಫ್ಟ್ ಸೈಡ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಮತ್ತೆ ಕ್ವಶನ್ ಇದೆ, ಹಸು ಹುಲ್ಲು ತಿನ್ನುತ್ತದೆ, ಹದ್ದು ಏನ್ ತಿನ್ನುತ್ತೆ? ನೀವೇ ಕಮೆಂಟ್ ಮಾಡಲ್ಲ. ಹಸು ಹುಲ್ಲು ತಿನ್ನುತ್ತೆ, ಹದ್ದು ಆಪ್ಷನ್ಸ್ ಕೊಟ್ಟಿದ್ರೆ ನೀವೇ ಕಮೆಂಟ್ ಮಾಡಿ. ಓಕೆನಾ. 60ನೇ ಕ್ವಶನ್, ನರಿ ಮಾಂಸಾಹಾರಿ, ಕುದುರೆ. ಎಸ್, ಇದಕ್ಕೂ ನೀವೇ ಆನ್ಸರ್ ಮಾಡಿ ನೋಡೋಣ. ನರಿ ಮಾಂಸಾಹಾರಿ, ಕುದುರೆ ಡ್ಯಾಶ್ ಅಂತ ಕೊಟ್ಟಿದೆ. ಇದಕ್ಕೆ ಆನ್ಸರ್. ನೆಕ್ಸ್ಟ್ ಸಬ್ಜೆಕ್ಟ್ ನೋಡಿ, ಸಾಮಾನ್ಯ ವಿಜ್ಞಾನ. ಓಕೆನಾ. ಇದು ಬೇರೆ ಸಬ್ಜೆಕ್ಟ್. 61ರಿಂದ ನೀವು ಸ್ಟಾರ್ಟ್ ಮಾಡ್ಬೇಕು ಇದನ್ನ.
ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. 41ನೇ ಕ್ವಶನ್. ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳ್ಬಿಟ್ಟು ಯಾವಾಗ ಆಚರಣೆ ಮಾಡ್ತೀವಿ? ನ್ಯಾಷನಲ್ ಸೈನ್ಸ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಜನವರಿ ತಿಂಗಳಂತೂ ನ್ಯಾಷನಲ್ ಸೈನ್ಸ್ ಡೇ ಮಾಡಂಗಿಲ್ಲ, ಫೆಬ್ರವರಿ ತಿಂಗಳಲ್ಲಿ ಮಾಡ್ತೀವಿ. ಬಟ್ ಯಾವಾಗ ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಸಿ, ಫೆಬ್ರವರಿ 28 ಇದೆಯಲ್ಲ, ಸೊ ಆವಾಗ ನಾವು ನ್ಯಾಷನಲ್ ಡೇ ಆಚರಣೆ ಮಾಡ್ತೀವಿ ನಾವು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೆಬ್ರವರಿ 28 ಇಸ್ ದ ರೈಟ್ ಆನ್ಸರ್. ಆವಾಗ ನಾವು ಸೈನ್ಸ್ ಡೇ ಅನ್ನ ಮಾಡ್ತೀವಿ. ನೆಕ್ಸ್ಟ್ 62 ಕ್ವಶನ್. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಅಂತ ಕೊಟ್ಟಿದ್ದಾರೆ. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡುವಂತ ಕ್ವಶನ್ ಕೇಳಿದ್ರೆ ಲಾಸ್ಟ್ ಟೈಮ್. ಮೊರಾರ್ಜಿ ದೇಸಾಯಿ ಅವರ ಬರ್ತ್ಡೇನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೆಬ್ರವರಿ 29 ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರು. ಓಕೆನಾ, ಸೊ ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ. ಓಕೆನಾ, ನೆನಪಿಟ್ಕೊಳ್ಳಿ. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಹೂ ಇಸ್ ದ ಫೌಂಡರ್ ಆಫ್ ದ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದ ಯಾರು? ಜ್ಯೋತಿಬಾ ಫುಲೆ. ಹೌದಲ್ಲ, ಜ್ಯೋತಿಬಾ ಫುಲೆ ಸ್ಥಾಪನೆ ಮಾಡಿದ ಅಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಸ್ವಾಮಿ ವಿವೇಕಾನಂದ ಅವರ ಗುರು ಯಾರಾಗಿರ್ತಾರೆ? ರಾಮಕೃಷ್ಣ ಪರಮಹಂಸರಾಗಿರ್ತಾರೆ. ಸೊ ಅವರ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಚಿಕಾಗೋದಲ್ಲಿ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಇವರು ಕೂಡ. ಸೊ ಅದ್ಭುತವಾದಂತ ಭಾಷಣವನ್ನ ಮಾಡಿರ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಅದು ಭಾಷಣ ತುಂಬಾ ಚೆನ್ನಾಗಿದೆ, ಕೇಳಿ ನೋಡಿ. ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯಲಾಯಿತು? ಹೂ ಕಾಲ್ಡ್ ಇಸ್ ದ ಐರನ್ ಮ್ಯಾನ್ ಅಂತ ಕರಿತೀವಿ. ಓಕೆನಾ, ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಓಕೆನಾ, ನೋಡಿ, ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತಂದ್ರೆ ಹಳ್ಳಿಕೇರಿ ಗುದ್ದಪ್ಪ. ಭಾರತದ ಉಕ್ಕಿನ ಮನುಷ್ಯ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಪಂಚದ ಉಕ್ಕಿನ ಮಹಿಳೆ ಅಂತ ಕರೆದಾಗ ಏನ್ ಬರೀಬೇಕಪ್ಪ ಅಂತಂದ್ರೆ ಮಾರ್ಗರೆಟ್ ಸ್ಟ್ಯಾಚ್ಯೂಸ್ ಅಂತ ಕರಿಬೇಕು. ಪ್ರಪಂಚದಲ್ಲಿಯೇ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂತಂದ್ರೆ ಸಿರಿಮಾವು ಭಂಡಾರಿ ನಾಯಕಿ. ಭಾರತದ ಮೊದಲ ಪ್ರಧಾನಿ ಯಾರಂತ ಕೇಳಿದ್ರೆ ಇಂದಿರಾ ಗಾಂಧಿ ಅಂತ ಹಾಕ್ಬೇಕು. ಸೊ ಇಲ್ಲೇನ್ ಕರೀತಿದ್ರಪ್ಪ ಅಂತಂದ್ರೆ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ? ಹೂ ಇಸ್ ದ ಕಾಲ್ಡ್ ಐರನ್ ಮ್ಯಾನ್ ಅಂತ ಕರೀತಾರೆ. ಸುಭಾಷ್ ಚಂದ್ರ ಬೋಸ್ ಅಲ್ಲ. ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವು ನನಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದ್ದು ಸುಭಾಷ್ ಚಂದ್ರ ಬೋಸ್, ಇವರಲ್ಲ. ನೆಕ್ಸ್ಟ್ ಭಗತ್ ಸಿಂಗ್. ಭಗತ್ ಸಿಂಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಾಂತಿಕಾರಿ ಗುಂಪುಗಳಲ್ಲಿ ಸೇರ್ತಾರೆ. 1857ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ರಾಂತಿಕಾರಿ ಗುಂಪುಗಳಲ್ಲಿ ಸೇರ್ತಾರೆ. 3 ಗುಂಪುಗಳು ಬರುತ್ತದೆ: ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು. ಸೊ ಕ್ರಾಂತಿಕಾರಿಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಗತ್ ಸಿಂಗ್ ಬರ್ತಾರೆ. ಓಕೆನಾ, ನೆಕ್ಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಇದು ಕರೆಕ್ಟ್. ಓಕೆನಾ, ಬಾಲಗಂಗಾಧರ ತಿಲಕ್ ಅಲ್ಲ. ಸೊ ಮಂದಗಾಮಿಗಳ ಗುಂಪುಗಳಲ್ಲಿ ಬಾಲಗಂಗಾಧರ ತಿಲಕ್, ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್ ಮತ್ತು ಬಿಪಿನ್ ಚಂದ್ರ ಪಾಲ್ ಅಂತ ಬರ್ತಾರೆ. ಸೊ ಬಾಲಗಂಗಾಧರ ತಿಲಕ್ ಅಲ್ಲ, ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ತೆಲಂಗಾಣ ರಾಜ್ಯದ 64ನೇ ಕ್ವಶನ್. ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ವಾಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ತೆಲಂಗಾಣ ಸ್ಟೇಟ್ ಅಂತ ಕೊಡಿದ್ರೆ ಸೊ ಇದಕ್ಕೆ ನೀವೇ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಯಾವುದು? ಕರ್ನಾಟಕದಲ್ಲಿ ಅತಿ ಕಡಿಮೆ ಬಿತ್ತನ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಯಾವ್ದ್ರಲ್ಲಿ ಅತಿ ಕಡಿಮೆ ಬಿತ್ತನ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದರೆ ಸೊ ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಸ್ಮಾಲೆಸ್ಟ್ ಸ್ವಾನ್ ಅಂತ ಕೊಟ್ಟಿದ್ದಾರೆ, ಕಲ್ಟಿವೇಟೆಡ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ, ರಾಮನಗರ ಅಲ್ಲ. ಓಕೆನಾ, ನೆಕ್ಸ್ಟ್ ಮೈಸೂರು ಅಲ್ಲ. ಓಕೆನಾ, ಮೈಸೂರು ರಾಮ. ನೆಕ್ಸ್ಟ್ ಮಂಡ್ಯ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್, ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಸೊ ಬೆಂಗಳೂರಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಬಿತ್ತನೆ ಇರುತ್ತೆ, ಯಾಕಂದ್ರೆ ಸಿಲಿಕಾನ್ ಸಿಟಿ ಆಗಿರೋದ್ರಿಂದ ಫ್ಯಾಕ್ಟರಿ ಹೆಚ್ಚಾಗಿರೋದ್ರಿಂದ ಇದೆ ಬೆಂಗಳೂರು. ಅನ್ಕೊಳ್ಳಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಂಜರು ಭೂಮಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ, ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಆಫ್ ಹೋಮ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಓಕೆನಾ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಕೋಲಾರ. ಓಕೆನಾ, ವಿಜಯಪುರ ಅಲ್ಲ. ಓಕೆನಾ, ಬೀದರ್ ಅಲ್ಲ. ಸೊ ಕಲಬುರಗಿ ಅಲ್ಲ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಕೋಲಾರ ಇಸ್ ದ ರೈಟ್ ಆನ್ಸರ್. ಕೋಲಾರ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಜಿಲ್ಲೆ ಯಾವ್ದಂತ ಕೇಳಿದ್ದಾರೆ? ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಪ್ರೊಡ್ಯೂಸರ್ ಹೈಯೆಸ್ಟ್ ನಂಬರ್ ಆಫ್ ಫಿಶ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ ಅಲ್ಲ, ಉಡುಪಿನೂ ಅಲ್ಲ. ಇಷ್ಟು ದಿನ ಉಡುಪಿ ಆಗ್ತೀರಾ, ಉಡುಪಿ ಅಲ್ಲ, ಶಿವಮೊಗ್ಗನೂ ಅಲ್ಲ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಒಂದು ಯಾವ್ದಪ್ಪ ಅಂತಂದ್ರೆ ದಕ್ಷಿಣ ಕನ್ನಡ ಇಸ್ ದ ರೈಟ್ ಆನ್ಸರ್. ಓಕೆನಾ, 78ನೇ ಕ್ವಶನ್ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳನಾಡಿನ ಮೀನುಗಳನ್ನು ಉತ್ಪಾದಿಸುವ ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಯಾವ ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಪ್ರೊಡ್ಯೂಸಸ್ ದ ಹೈಯೆಸ್ಟ್ ಅಮೌಂಟ್ ಆಫ್ ಐಸ್ಲ್ಯಾಂಡ್
ಫಿಶ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಓಕೆನಾ ಎಸ್ ದಕ್ಷಿಣ ಕನ್ನಡ ಅಲ್ಲ ಓಕೆನಾ ನೆಕ್ಸ್ಟ್ ತುಮಕೂರು ಇಸ್ ದ ರೈಟ್ ಆನ್ಸರ್ ಓಕೆನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಡುಪಿ ಅಲ್ಲ ಸೊ ಇದಕ್ಕೆ ಉತ್ತರ ಕನ್ನಡ ಅಲ್ಲ ಸೊ ಸರಿಯಾದ ಉತ್ತರ ತುಮಕೂರು ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕೈಗಾರಿಕೆಗಳನ್ನು ಹೊಂದಿರುವ ಜಿಲ್ಲೆ ವಿಚ್ ಡಿಸ್ಟ್ರಿಕ್ಟ್ ಕರ್ನಾಟಕ ಹ್ಯಾಸ್ ದ ಮೋಸ್ಟ್ ಇಂಡಸ್ಟ್ರೀಸ್ ಅಂತ ಕೇಳಿದ್ರೆ ಸೊ ಇದಕ್ಕೆ ನಂತರ ಅವಾಗ ನಾನು ಹೇಳಿದೆ ಯಾಕಂದ್ರೆ ನಾವು ಇಂಡಸ್ಟ್ರಿ ಇರೋದ್ರಿಂದ ನಾವು ಬೆಲೆ ಕಡಿಮೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮೈಸೂರು ಅಲ್ಲ ಮಂಡ್ಯನೂ ಅಲ್ಲ ಬೆಂಗಳೂರು ರೂರಲ್ ಅಲ್ಲ ಸೊ ಇದಕ್ಕೆ ಸರಿಯಾದಂತ ಉತ್ತರ ಬೆಂಗಳೂರು ನಗರ ಇದೆಯಲ್ಲ ಇದು ಸರಿಯಾದಂತ ಉತ್ತರ ಆಗಿರುತ್ತೆ ಓಕೆನಾ ನೆನ್ಪಿಟ್ಕೊಳ್ಳಿ ಕರ್ನಾಟಕದ ಅತಿ ಹೆಚ್ಚು ಕಡಿಮೆ ಕೈಗಾರಿಕೆಗಳು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರವನ್ನು ನೀವೇ ಕಮೆಂಟ್ ಮಾಡಿ ಓಕೆನಾ ಎಸ್ ಡನ್ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಓಕೆನಾ ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ನ್ಯಾಷನಲ್ ಹೈವೇ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಸಿ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ ಬೆಂಗಳೂರು ಆಗಲ್ಲ ಬೆಂಗಳೂರು ಗ್ರಾಮಾಂತರ ಆಗಲ್ಲ ಉತ್ತರ ಕನ್ನಡ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ಹೆದ್ದಾರಿಗಳನ್ನು ಹೊಂದಿದೆ ಸೊ ಉತ್ತರ ಕನ್ನಡ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಅತಿ ಕಡಿಮೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ಜಿಲ್ಲೆ ಅಲ್ಲಿ ಹೆಚ್ಚು ಕೊಟ್ಟಿದ್ರೆ ಇಲ್ಲಿ ಕಡಿಮೆ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಗದಗ ಏನಿದೆಯಲ್ಲ ಇದು ಗದಗ ಕಡಿಮೆ ರಾಷ್ಟ್ರೀಯ ಹೆದ್ದಾರಿಗಳು ಹೊಂದಿದೆ ವಿಜಯಪುರ ಅಲ್ಲ ಹಾವೇರಿನೂ ಅಲ್ಲ ಸೊ ಬಾಗಲಕೋಟೆನೂ ಅಲ್ಲ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಗದಗ ನೆಕ್ಸ್ಟ್ 73ನೇ ಕ್ವಶನ್ ನೋಡಿ 73ನೇ ಕ್ವಶನ್ 1859ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆಯ ನಡುವೆ ರೈಲನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ ಓಕೆನಾ ಫಸ್ಟ್ ರೈಲ್ವೆ ಮಾಡಿದ್ದು 1853ರಲ್ಲಿ ಮುಂಬೈ ಟು ಟಾಟಾ ಇಲ್ಲೇನಾಗುತ್ತಪ್ಪ ಅಂದ್ರೆ 1859ರಲ್ಲಿ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾರಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ ಒಂದು ಯಾವ್ದಪ್ಪ ಅಂತಂದ್ರೆ ಎಸ್ ಸಿ ಮಾರ್ಕ್ ಕಬ್ಬನ್ ರವರು ಓಕೆನಾ ಸರ್ ಎಂ ವಿಶ್ವೇಶ್ವರಯ್ಯ ಅವರಲ್ಲ ಓಕೆನಾ ಚಾಮರಾಜ ಒಡೆಯರು ಅಲ್ಲ ಸೊ ಮಾರ್ಕ್ಸ್ ಮುಲ್ಲರ್ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಮಾರ್ಕ್ ಕಬ್ಬನ್ ಇಸ್ ದ ರೈಟ್ ಆನ್ಸರ್ 74ನೇ ಕ್ವಶನ್ ನೋಡ್ಕೊಳ್ಳಿ ಅತಿ ಹೆಚ್ಚು ರೈಲು ಮಾರ್ಗವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ವಿಚ್ ಡಿಸ್ಟ್ರಿಕ್ಟ್ ಆಸ್ ದ ಲಾಂಗೆಸ್ಟ್ ರೈಲ್ವೆ ಲೈನ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು ನಗರ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ ಹುಬ್ಳಿ ಅಲ್ಲ ಮೈಸೂರು ಅಲ್ಲ ಧಾರವಾಡ ಅಲ್ಲ ಬೆಂಗಳೂರು ನಗರ ಏನಾಗುತ್ತಪ್ಪ ಅಂತಂದ್ರೆ ಅತಿ ಹೆಚ್ಚು ರೈಲು ಮಾರ್ಗವನ್ನು ಹೊಂದಿರುವ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವು ಕರೀತೀವಿ ನೆಕ್ಸ್ಟ್ 75ನೇ ಕ್ವಶನ್ ರೈಲು ಹಳಿಗಳೇ ಇಲ್ಲದ ಜಿಲ್ಲೆ ಯಾವುದು ನೆನಪಲ್ಲಿ ಇಟ್ಕೊಳ್ಳಿ ರೈಲು ಹಳಿಗಳು ಎಲ್ಲಿಲ್ಲಪ್ಪ ಅಂತಂದ್ರೆ ಗೋಲಿಲ್ಲ ಇದು ಸರಿಯಾದ ಉತ್ತರ ಯಾವ ಜಿಲ್ಲೆಯಲ್ಲಿದೆ ಕಾರವಾರದಲ್ಲಿದೆ ರಾಮನಗರದಲ್ಲಿದೆ ಓಕೆನಾ ರೈಲು ಹಳಿಗಳು ಇಲ್ಲೇ ಯಾವ್ದಪ್ಪ ಅಂತಂದ್ರೆ ಕೊಡಗು ಏಷ್ಯಾ ಖಂಡದಲ್ಲಿ 76ನೇ ಕ್ವಶನ್ ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಯಾವ್ದು ಸರಿಯಾದಂತ ಉತ್ತರ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡ್ಬೇಕಿದೆ ಓಕೆನಾ ಸರಿಯಾದ ಉತ್ತರ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ಕಮೆಂಟ್ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇ ಕಮೆಂಟ್ ಮಾಡ್ಬೇಕು ಓಕೆನಾ 77ನೇ ಕ್ವಶನ್ ಜೋಗ್ ಫಾಲ್ಸ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಜೋಗ್ ಫಾಲ್ಸ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಜೋಗ್ ಫಾಲ್ಸ್ ಅನ್ನು ನಾವು ಬ್ಲಫ್ ಇದೆಲ್ಲ ಇದು ಸರಿಯಾದಂತ ಉತ್ತರ ಆಪ್ಷನ್ ಎ ಅಲ್ಲ ಬಿ ಅಲ್ಲ ಡಿ ಅಲ್ಲ ಸರಿಯಾದಂತ ಉತ್ತರ ಆಪ್ಷನ್ ಸಿ 78ನೇ ಕ್ವಶನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇ ಕಮೆಂಟ್ ಓಕೆನಾ ನೀವೇ ಕಮೆಂಟ್ ಮಾಡಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಕ್ಸ್ಟ್ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಉದ್ದವಿದೆ ಅಂತ ಕೇಳಿದ್ರೆ ವಾಟ್ ಈಸ್ ದ ನಾರ್ತ್ ಟು ಸೌತ್ ಲೆಂತ್ ಆಫ್ ಕರ್ನಾಟಕ ಇಸ್ ಕಿಲೋಮೀಟರ್ಸ್ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 750 ಕಿಲೋಮೀಟರ್ ಇದೆ ಓಕೆನಾ 750 ಕಿಲೋಮೀಟರ್ ಇದೆ ರೈಟ್ 70ನೇ ಕ್ವಶನ್ ನೋಡ್ಕೊಳ್ಳಿ ಕರ್ನಾಟಕವು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ 400 ಕಿಲೋಮೀಟರ್ ಅಂತ ಕರೀತೀವಿ ಓಕೆನಾ ಸೊ ನೆಕ್ಸ್ಟ್ ಗಣಿತ ಲಾಸ್ಟ್ ಒನ್ ಇರುತ್ತೆ ನೋಡ್ಕೊಳ್ಳಿ 78965 ಅಂತಿದೆ ಈ ಅಂಕಿಗಳನ್ನು ಪುನಃ ಉಪಯೋಗಿಸಿದ್ರೆ ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಅಂತ ಕೇಳಿದ್ರೆ ಗರಿಷ್ಠ ಅಂದ್ರೆ ಗರಿಷ್ಠ ಬರ್ಕೊಳ್ಳಿ ಫಸ್ಟ್ ದೊಡ್ಡದಾಗಿದೆ 9 ಆಮೇಲೆ 8 ಆಮೇಲೆ 7 ಆಮೇಲೆ 6 ಆಮೇಲೆ 5 ಓಕೆನಾ 98765 ಆಪ್ಷನ್ ಸಿ ಅಲ್ಲಿ ಇದೆ ಸೊ ಇದು ಸರಿಯಾದಂತ ಉತ್ತರ ಓಕೆನಾ ನೆಕ್ಸ್ಟ್ ಒಂದು ಕಚೇರಿಯ 3 ನೌಕರರ ಸಂಬಳ ಕ್ರಮವಾಗಿ ಆಗಿದೆ ಈ 3 ನೌಕರರ ಒಟ್ಟು ಸಂಬಳ ಅಂತ ಕೇಳಿದ್ರೆ ಒಟ್ಟು ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ
ಪ್ಲಸ್ ಮಾಡಿ. ಓಕೆನಾ, ಈ ಮೂರನ್ನ ಹಾಕೊಂಡು ಪ್ಲಸ್ ಮಾಡ್ಬೇಕು. ಇದಕ್ಕೆ ನೀವೇ ಆನ್ಸರ್ ಮಾಡಿ. ಓಕೆನಾ, ಇದಕ್ಕೆ ಆನ್ಸರ್ ನೀವು ಮಾಡಬೇಕು. 83ನೇ ಕ್ವಶನ್ ನೋಡ್ಕೊಳ್ಳಿ. ಒಂದು ಕಾರು ಪ್ರತಿ ಗಂಟೆಗೆ 40 ಕಿಲೋಮೀಟರ್ ಚಲಿಸುತ್ತದೆ, ಹಾಗಾದ್ರೆ 5 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸುತ್ತಪ್ಪ, 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸುತ್ತಪ್ಪ ಅಂತಂದ್ರೆ 40. ಹೌದಲ್ವಾ? 40 ಎಷ್ಟು ಗಂಟೆಪ್ಪ? 5 ಗಂಟೆ ಕೇಳಿದ್ರೆ, ಹೌದಲ್ವಾ? ಸೊ 5 0 0 5 4 20. ಓಕೆನಾ? ಓಕೆನಾ, 200 ಕಿಲೋಮೀಟರ್. ಓಕೆನಾ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ವೃತ್ತವು ತ್ರಿಜ್ಯವು 8 ಸೆಂಟಿಮೀಟರ್ ಆದ್ರೆ ಆ ವೃತ್ತದ ವ್ಯಾಸ ಎಷ್ಟು ಅಂತ ಕೇಳಿದರೆ, ಸೊ ಇದಕ್ಕೆ ನೀವೇ ಕಮೆಂಟ್ ಮಾಡಿ. 84 ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. 85ನೇ ಕ್ವಶನ್. ಒಂದು ಪೂರ್ಣ ಕೋನವು ಸಮನಾಗಿರುತ್ತದೆ ಅಂತ ಕೇಳಿದ್ರೆ, ಪೂರ್ಣ ಕೋನ ಬಂತು ಅಂತಂದ್ರೆ ಅನ್ಕೊಳ್ಳಿ, ಪೂರ್ಣ ಅಂತ ಬಂದಿದ ತಕ್ಷಣ ಅದು 360 ಡಿಗ್ರಿ ಇರುತ್ತೆ. ಒಂದು ಪೂರ್ಣ ಕೋನ, ಒಂದು ಸರ್ಕಲ್ ಎಷ್ಟಿರುತ್ತಪ್ಪ ಅಂತಂದ್ರೆ 360 ಡಿಗ್ರಿ ಇರುತ್ತೆ. ಸೊ ಹಂಗಾಗಿ ಆಪ್ಷನ್ ಎ ಸಿ ಎ ಬಿ ಡಿ ರಾಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 86ನೇ ಕ್ವಶನ್ ನೋಡ್ಕೊಳ್ಳಿ. 16 18 20 ಅಂತ ಇದೆ. ಸೊ 16 18 20 ಅಂತ ಇದೆ. ಸೊ ಇದಕ್ಕೆ ಸೊ 2 8 16 2 9 18 2 10 20 ಅಂತ ಕರೆತ್ತೆ. 2 4 2 9 ಬರ್ಕೊಳ್ಳಿ, 2 5 ಅಂತ ಬರ್ಕೊಳ್ಳಿ, ಯಾವ್ದು ಆಗಲ್ಲ. ಸೊ ಇದನ್ನ ಬರ್ಕೊಳ್ಳಿ, 2 8 2 8 4 8 9 5 ಅಂತ ಆಗುತ್ತೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಇದನ್ನೆಲ್ಲ ಇಂಟು ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ ಡಿ ಇಂದ. ನೆಕ್ಸ್ಟ್ ಕ್ವೆಶ್ಚನ್. 42/4 ಪ್ಲಸ್ 66/5 ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಸರಿಯಾದ ಉತ್ತರ ನೋಡ್ಕೊಳ್ಳಿ, 58/5 ಬರುತ್ತೆ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಕ್ವಶನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಲಾಸ್ಟ್ 87ನೇ ಕ್ವಶನ್ಗೆ ಆ ಕ್ವಶನ್ ಇಲ್ಲಿದೆ ನೋಡ್ಕೊಳ್ಳಿ. ಓಕೆನಾ, 87ನೇ ಕ್ವಶನ್ ಇಲ್ಲಿದೆ. 4/2/5 6/5 ಅಂತಿದೆಯಲ್ಲ, ಸಿಂಪಲ್ ಮಾಡ್ಕೊಳ್ಳಿ. ಎರಡನ್ನೂ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ, 4 5s 20, 20 + 2 22/5. ಓಕೆನಾ, ಮತ್ತೆ ಪ್ಲಸ್ 6 5s 30, 30 + 6 36, 36/5. ಎರಡನ್ನ ಅಡಿಷನ್ ಮಾಡ್ಕೊಳ್ಳಿ. 36 22 ಅಡಿಷನ್ ಮಾಡ್ಕೊಳ್ಳಿ, 8 5. ಓಕೆನಾ, ಏನ್ ಬರುತ್ತಪ್ಪ ಅಂತಂದ್ರೆ 58/5 ಬರುತ್ತೆ. ಆನ್ಸರ್ ಆಪ್ಷನ್ ಇದೆ, ಆಪ್ಷನ್ ಎ ಇದೆ ನೋಡಿ. ಓಕೆನಾ, 98ನೇ ಕ್ವಶನ್ ನೋಡ್ಕೊಳ್ಳಿ. ಒಂದು ಮೈಲಿ ಎಷ್ಟು ಕಿಲೋಮೀಟರ್ಗೆ ಸಮ ಅಂತ ಕೊಡ್ತಾರೆ. ಎ ಮೈಲ್ ಈಸ್ ಈಕ್ವಲ್ ಟು ಹೌ ಮೆನಿ ಕಿಲೋಮೀಟರ್ಸ್ ಅಂತದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 101.609 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆನಾ, 89ನೇ ಕ್ವಶನ್ ಇದೆ. ಈ 89ನೇ ಕ್ವಶನ್ ನ ನೀವೇ ಆನ್ಸರ್ ಕಂಡಿದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. 90ನೇ ಕ್ವಶನ್ಗೆ ಅದು ಬೋರ್ಡ್ ಮಾಸ್ ಇದೆ, ಬೋರ್ಡ್ ಮಾಸ್ ನೀವೇ ಮಾಡಿ. ಓಕೆನಾ, 9 + 4 9 + 6 -4 × 6 / 2 ಈಸಿ ಇದೆ. ನಾನೇ ಮಾಡ್ತೀನಿ, ಬಟ್ ನೀವು ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದು ಲೆಕ್ಕ ಕೊಟ್ಟಿದ್ದೀನಿ. 7 ಪೆನ್ನುಗಳ ಒಟ್ಟು ಬೆಲೆ 72 ಆದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಒಂದು ಪೆನ್ ಕೇಳಿದ್ರೆ ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ 7 ರಿಂದ 42ನ ಡಿವೈಡ್ ಮಾಡ್ಬೇಕು. ಎಷ್ಟಾಗುತ್ತಪ್ಪ ಅಂತಂದ್ರೆ 7 × 42 0 0. ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 6. ಓಕೆನಾ, 6 ಬಂದಿದೆಯಲ್ಲ, ಎ ಬಿ ಡಿ ರಾಂಗ್ ಆನ್ಸರ್, 6 ಇಸ್ ದ ರೈಟ್ ಆನ್ಸರ್. 92ನೇ ಕ್ವಶನ್. ಈ ಕೆಳಗಿನ ಆಕೃತಿಯಲ್ಲಿರುವ ಚೌಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸ್ಕ್ವೇರ್ ಇನ್ ದ ಫಿಗರ್ ಬಿಲೋ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆಕೃತಿಯನ್ನ ನಾವು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 93ನೇ ಕ್ವಶನ್ ನೋಡ್ಕೊಳ್ಳಿ. 10 ರಿಂದ 80ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದೆ ಅಂತ ಕೇಳಿದ್ರು. ವರ್ಗ ಸಂಖ್ಯೆಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದನ್ನ ಒಂದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನಾವು. ಓಕೆನಾ, ವರ್ಗ ಅಂತಂದ್ರೆ ಒಂದರ ಸ್ಕ್ವೇರ್ ಇದೆ ಅಂತಂದ್ರೆ 1 × 1 ಮಾಡ್ತೀವಿ. 1 1s 1 ಅಂತ ಮಾಡ್ತೀವಿ. ನೆಕ್ಸ್ಟ್ 2 ಸ್ಕ್ವೇರ್ ಅಂತ ಕರಿತೀವಿ, 2 × 2 ಅಂತ ಕರಿತೀವಿ, 4 ಆಗುತ್ತೆ. ಅದೇ ರೀತಿಯಾಗಿ 10 ರಿಂದ ಏನಾಗುತ್ತಪ್ಪ ಅಂತಂದ್ರೆ 80 ತನಕ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಕೊಂಡು ಇದಕ್ಕೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ಓಕೆನಾ, ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೀವು. ಓಕೆನಾ, ನೆಕ್ಸ್ಟ್ 10 ಅಕ್ಕಿ ಚೀಲಗಳ ಬೆಲೆ 4000 ಆದ್ರೆ ಅದೇ ರೀತಿಯ 30 ಚೀಲಗಳ ಅಕ್ಕಿಯ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಸೊ ಇದಕ್ಕೆ ಓಕೆನಾ, ಈ ಕೆಳಗಿನ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾದ ಕೋನ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ಕೊಳ್ಳಿ. 96ನೇ ಕ್ವಶನ್.
ಓಕೆನಾ. ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಳಿಕೆ ಕ್ರಮದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡದು ಫಸ್ಟ್ ಬರೀಬೇಕು, ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಿಕ್ಕದು ಬರೀಬೇಕು. ಓಕೆನಾ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ. ಇದು ಇಳಿಕೆ ಕ್ರಮ. ಇಳಿಕೆ ಕ್ರಮ. ಏರಿಕೆ ಕ್ರಮ ಅಂತ ಬರೀಬೇಕಂದ್ರೆ ಫಸ್ಟ್ ಚಿಕ್ಕದು ಬರೀಬೇಕು, ಆಮೇಲೆ ದೊಡ್ಡದು ಬರೀಬೇಕು. ಓಕೆನಾ. ಎಸ್ 97ನೇ ಕ್ವಶನ್ ಏನಿದೆಯಲ್ಲ, ಈ 97ನೇ ಕ್ವಶನ್ ನೀವೇ ಮಾಡಿ. ಓಕೆನಾ, ಇದು ನೀವೇ ಮಾಡಿ. 98ನೇ ಕ್ವಶನ್ ಇದೆಯಲ್ಲ, 98ನೇ ಕ್ವಶನ್ ನೀವೇ ಮಾಡಿ. ಯಾಕಂತಂದ್ರೆ ಆಯತದ ವಿಸ್ತೀರ್ಣ ಮತ್ತು ಸುತ್ತಳತೆಯ ಸೂತ್ರ ಇದು ನಾನು ಹೇಳಿದ್ದೀನಿ ನಿಮ್ಗೆ, ನೀವೇ ಮಾಡಿ. ನೆಕ್ಸ್ಟ್ 99 ನೋಡ್ಕೊಳ್ಳಿ. ಕೆಳಗಿನ ಸಂಖ್ಯಾ ವಿನ್ಯಾಸದಲ್ಲಿ ಬರುವ ಮುಂದಿನ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ, ಇಲ್ಲಿ ಮುಂದಿನ ಸಂಖ್ಯೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಆಪ್ಷನ್ ಎ 81,121 ಬರುತ್ತೆ. ಇದು ಮುಂದಿನ ಸಂಖ್ಯೆ ಇದು ಬರುತ್ತೆ. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 100ನೇ ಕ್ವಶನ್. ಕೆಳಗಿನಲ್ಲಿ ಯಾವುದು ಗಣಿತಶಾಸ್ತ್ರಜ್ಞರಾದ ಮಹಾಮಿಹಿರ ಬರದ ಗ್ರಂಥ ಅಲ್ಲ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಎಸ್ ಬೃಹತ್ ಜಾತಕ. ಇದನ್ನ ಮುಚ್ಚಕಟಿಕ ಬರೀತಾರೆ, ಬೃಹತ್ ಜಾತಕ. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ. ಸೊ ಪುಟಾಣಿಗಳ ಇಲ್ಲಿಗೆ ನಮ್ಗೆ 2ನೇ ಪೇಪರ್ ಮುಗಿಯುತ್ತೆ. ನನ್ನ ಕಡೆ ಇಟ್ಕೊಳ್ಳಿ, ಸುಮಾರು 30 ರಿಂದ 40 ಕ್ವಶನ್ ಪೇಪರ್ ನಾವು ಬಿಡಿಸ್ಕೊಡ್ತೀವಿ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಷಯವನ್ನ ಇನ್ನಷ್ಟು ನಾವು ಎಲಾಬ್ರೇಟ್ ಮಾಡಿ ಕೊಡ್ತೀವಿ ಮುಂದಿನ ದಿನಗಳಂತ ಹೇಳ್ತಾ, ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಇತರ ಕೋಚಿಂಗ್ ವಂಚಿತ ಹಳ್ಳಿ ಮಕ್ಕಳಾಗಿರ್ಬೋದು, ಬೇರೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಅವರಿಗೆ ದಯವಿಟ್ಟು ಈ ವಿಡಿಯೋವನ್ನ ಕಳಿಸಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನು ಮುಗಿಸ್ತಾನೆ ಇದ್ದೇನೆ. ಧನ್ಯವಾದಗಳು, ಶುಭ ದಿನ. ಥ್ಯಾಂಕ್ ಯು ಸೊ ಮಚ್.